ಅವ್ನು ಆಡಿ ಅವ್ನು ಗೆದ್ದಿದ್ದಾನೆ ಅಂತ ಖುಷಿನೇ ಅಂತ. ಯಾರು ಗೆದ್ದು ಯಾರೋ ಒಬ್ಬರೇ ಗೆಲ್ಲಕ್ಕಾಗೋದು. ಇವಾಗ ನಾನು ಸೋತೋದೆ ಅಂತ ಅವನ್ನ ದ್ವೇಷ ಮಾಡೋಕ್ಕಾಗಲ್ಲ. ಡಿಸರ್ವಿಂಗ್ ಇರ್ತಾರೆ ಅಂತಲೇ ಅಷ್ಟು ಜನ ಓಟ್ ಹಾಕಿದ್ರು. ಜನರ ಡಿಸಿಷನ್ನ ಹೇಳೋಕ್ಕೆ ನಾನು ಯಾರೂ ಅಲ್ಲ. ನಾನು 6th ಬಂದಿರೋದ್ರ ಬಗ್ಗೆ ನಾನೇನು ಮಾತಾಡ್ತಿಲ್ಲ. ಅವ್ರಿಗೆ ಇಷ್ಟ ಅಲ್ಲಿ ಕಾಣಿಸ್ಕೊಂಡಿಲ್ಲ, ಸ್ಕ್ರೀನ್ ಸ್ಪೇಸ್ ಇರಲಿಲ್ಲ, ಅದಕ್ಕೆ ಅವ್ರಿಗೆ ನನಗಿಂತ ಅವ್ರು ಬೇಕಾದಂತ ಎಸ್ಪೆಷಲಿ ಗಿಲ್ಲಿ ಮತ್ತು ಕಾವ್ಯ ಅವರ ಫ್ರೆಂಡ್ಶಿಪ್ನ ಬ್ರೇಕ್ ಮಾಡೋ ಥರ ಪ್ರಯತ್ನ ಪಟ್ಟರು, ಅಥವಾ ಅವರಿಬ್ಬರ ಮಧ್ಯೆ ಇದ್ದಂತಹ ಕ್ಲೋಸ್ನೆಸ್ ಏನೋ ಧನುಷ್ ಅವರಿಗೆ ಇಷ್ಟ ಆಗ್ತಿರಲಿಲ್ಲ ಅನ್ನೋ ರೀತಿಯೆಲ್ಲ ಕಮೆಂಟ್ಸ್ ನಾನು ಸಾಕಷ್ಟು ನೋಡಿದ್ದು. ಬಿಕಾಸ್ ಒಂದು ಹಂತದಲ್ಲಿ ಹಿಂಗೆ ಅನಿಸ್ತು ಅಂತಂದರೆ ಕಾವ್ಯ ಅವರು ಅಫ್ಕೋರ್ಸ್ ಬಂದು ಕೇಳಿದ್ರು, ನಾನು ಹಿಂಗೆ ಆಗಿರೋದು ಸರಿನಾ ಇಲ್ವಾ ಅಂತ. ನೀವು ಅವಾಗ ಸಜೆಷನ್ ಕೊಟ್ರಿ, ಬಟ್ ನನಗೆ ಇಷ್ಟ ಇಲ್ಲ ಅಂದಿದ್ದಿದ್ರೆ ನಾನೇ ಹೋಗಿ ಹೇಳ್ತಾ ಇದ್ದೆ. ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಬಿಗ್ ಬಾಸ್ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಈಗ ನಮ್ಮ ಜೊತೆಗೆ ಬಿಗ್ ಬಾಸ್ ಸೀಸನ್ 12ರ ಗ್ರ್ಯಾಂಡ್ ಟಾಸ್ಕ್ ಮಾಸ್ಟರ್ ಧನುಷ್ ಅವರಿದ್ದಾರೆ. ಸೊ 112 ದಿನಗಳ ಅವರ ಒಂದು ಜರ್ನಿಯಲ್ಲಿ 100ಕ್ಕೆ 95% ಅವರು ಟಾಸ್ಕಿಗೆ ಅವರನ್ನು ಅವರು ತೊಡಗಿಸಿಕೊಂಡಿದ್ರು. ಸೊ ವ್ಯಕ್ತಿತ್ವದ ಮೂಲಕ ಕೂಡ ಜನರನ್ನು ಇಷ್ಟ ಆಗೋ ರೀತಿಯಲ್ಲಿ ಅವರು ಬದುಕಿದ್ರು. ಆದರೆ ಟಾಪ್ 6th ಪೊಸಿಷನ್ಗೆ ಅವರು ತಮ್ಮನ್ನು ತಾವು ತೃಪ್ತಿಪಡಿಸ್ಕೊಂಡ್ರು. ಸೊ ಅವ್ರ ಪ್ರಕಾರ ಯಾಕೆ ಅವರು 6th ಪೊಸಿಷನಲ್ಲಿ ಔಟ್ ಆದರು ಅಂತ ಅವರನ್ನೇ ಕೇಳ್ತಾ ಹೋಗೋಣ ಬನ್ನಿ. ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ನಿದರ್ಶನ್ ಸಾರೀಸ್ ಜಯನಗರ ಮತ್ತು ರಾಮಮೂರ್ತಿ ನಗರ. ಇಲ್ಲಿವೆ ಬಜೆಟ್ ಫ್ರೆಂಡ್ಲಿ ಸಾರಿ ಕಲೆಕ್ಷನ್ಸ್, ರೇಷ್ಮೆ ಸೇರಿದಂತೆ ಎಲ್ಲಾ ಬಗೆಯ ಸೀರೆಗಳು, ಲೇಟೆಸ್ಟ್ ಟ್ರೆಂಡ್ನ ಸೀರೆಗಳು ನಿದರ್ಶನ್ ಸಾರೀಸ್ ಮಳಿಗೆಯಲ್ಲಿ ಲಭ್ಯ. ಆನ್ಲೈನ್ ಬುಕಿಂಗ್ಗೆ ಸಂಪರ್ಕಿಸಿ nidarshansarees.com. ಕಸ್ಟಮರ್ ಕೇರ್ ಸಂಖ್ಯೆ 9606867467. ಸರ್, ವೆಲ್ಕಮ್ ಟು ದ ಶೋ. ನಿಮಗೆ ಥ್ಯಾಂಕ್ ಯು. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ನೀವು? ನಾನು ಕೂಡ ಚೆನ್ನಾಗಿದ್ದೀನಿ ಸರ್. ಯಾರು ಕೂಡ 6th ಪೊಸಿಷನಲ್ಲಿ ಧನುಷ್ ಅವರು ಎಲಿಮಿನೇಟ್ ಆಗ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಬಿಕಾಸ್ ನೀವು ಟಾಸ್ಕ್ ಆಡ್ತಾ ಇದ್ದಂತಹ ರೀತಿ, ಪ್ಲಸ್ ನಿಮ್ಮನ್ನು ನೀವು ಇಡೀ ಸೀಸನಲ್ಲಿ ಕಂಡಕ್ಟ್ ಮಾಡಿಕೊಂಡಂತಹ ರೀತಿ, ಇವ್ರ ಪಕ್ಕ ಒಂದು ಟಾಪ್ 3 ಕಂಟೆಸ್ಟೆಂಟ್ಸ್ಗಳಲ್ಲಿ ಇವರು ಇರ್ತಾರೆ ಅಂತಲೇ ಅಂದ್ಕೊಂಡಿದ್ರು ಎಲ್ಲರೂ ಕೂಡ. ಸೊ ಇಟ್ ವಾಸ್ ಅ ಶಾಕಿಂಗ್ ಎಲಿಮಿನೇಷನ್. ನೀವು ಹೇಗೆ ಅದನ್ನು ರಿಸೀವ್ ಮಾಡಿದ್ರಿ ಅಂತ? ಅದೇ ನಾನು ಯಾವಾಗೂ ಹೇಳ್ತಾ ಇರ್ತೀನಿ, ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಲ್ಲ ನಾನು. ಓಕೆ, ಇವಾಗ 6th ಎಲಿಮಿನೇಟ್ ಆಗೋದೆ ಅಂತ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ನನ್ನ ತಲೆ ಕೆಡುತ್ತೆ ಅಷ್ಟೇ. ಸೊ ಅಷ್ಟೇ, ಏನಾಗುತ್ತೋ ಅದನ್ನ ಅಕ್ಸೆಪ್ಟ್ ಮಾಡೋದಷ್ಟೇ. ಅದು ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಅಂದರೆ ನಾನು ಅಂದ್ಕೊಂಡಿರಲಿಲ್ಲ 6th ಪ್ಲೇಸಲ್ಲಿ ಬರ್ತೀನಿ ಅಂತ. ಬೇಜಾರಿದೆ 6th ಪ್ಲೇಸಲ್ಲಿ ಎಲಿಮಿನೇಟ್ ಆಗಿದೆ, ಇಲ್ಲ ಅಂತಲ್ಲ, ಬಟ್ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಿಲ್ಲ. ಓಕೆ ಸರ್, ಸಾಕಷ್ಟು ಜನ ಆ್ಯಕ್ಚುಲಿ ನೀವು ಎಲಿಮಿನೇಟ್ ಆದಾಗ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿದ್ದೇನು ಅಂತಂದರೆ ಅವರ ಅಭಿಪ್ರಾಯಗಳನ್ನು, ಯು ರಿಮೈಂಡೆಡ್ ಅಸ್ ಆಫ್ ವಿಜಯ ರಾಘವೇಂದ್ರ ಸರ್ ಅಂತ. ನಿಮ್ಮ ಗಮನಕ್ಕೂ ಬಂದಿರ್ಬೋದು ಆ್ಯಕ್ಚುಲಿ. ಅಂದರೆ ವಿಜಯ ರಾಘವೇಂದ್ರ ಸರ್ ಯಾವ ರೀತಿ ಆಟ ಆಡಿದ್ರು ಅವ್ರ ಈ ಸೀಸನಲ್ಲಿ, ಅದೇ ಥರ ಅಂದರೆ ಅದೇ ಥರ ವ್ಯಕ್ತಿತ್ವ, ಅಷ್ಟೇ ಸೈಲೆಂಟು, ಮುಗ್ಧ ಹುಡುಗ ಅನ್ನೋ ರೀತಿಯಲ್ಲೇ ಆ್ಯಕ್ಚುಲಿ ಇವರು ಅದೇ ಥರನೇ ನಮಗೆ ಎಕ್ಸ್ಪೀರಿಯನ್ಸ್ ಕೊಟ್ಟರು ಅನ್ನೋ ಥರ ಅಂದ್ಕೊಂಡ್ರು. ಆ್ಯಕ್ಚುಲಿ ಸಾಕಷ್ಟು ಜನ ಪ್ರೇಕ್ಷಕರು ಆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ನಿಮಗೆ ಹೇಗೆ ಅನಿಸುತ್ತೆ ಅದ್ರ ಬಗ್ಗೆ? ಅಂದರೆ ನಾನು ಇಲ್ಲಿ ಹೊರಗಡೆ ಹೇಗಿದ್ದೀನೋ ಆ ಥರನೇ ಇದ್ದೀನಿ. ಜಾಸ್ತಿ ನಾಟಕ ಮಾಡೋಕ್ಕೆಲ್ಲ ನನಗೆ ಬರಲ್ಲ. ಆ್ಯಕ್ಚುಲಿ ನಾನು ಆರ್ಟಿಸ್ಟೇ ಆಗಿರ್ಬೋದು, ಆ್ಯಕ್ಟರೇ ಆಗಿರ್ಬೋದು, ಸೀರಿಯಲ್ ಮಾಡ್ತಿರ್ಬೋದು, ಆದರೆ ನನಗೆ ರಿಯಲ್ ಲೈಫಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಬರಲ್ಲ. ಸೊ ನಾನು ಹೇಗಿದ್ದೀನೋ ಆ ಥರ ತೊಗೊಂಡೋಗ್ಬೇಕು ಅಂತಲೇ ಒಳಗಡೆ ಹೋಗಿದ್ದು. ಓಕೆ, ಆ ಥರನೇ ಇದ್ದೆ. ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಸರ್, ಇವಾಗ ಟಾಸ್ಕ್ ಅಂತ ಬಂದರೆ 100ಗೆ ಆಲ್ಮೋಸ್ಟ್ 95% ಮಾರ್ಕ್ಸ್ ಕೊಡ್ಬೋದು ನಿಮಗೆ. ಆ ಲೆವೆಲಿಗೆ ಆಟ ಆಡಿದ್ರಿ ಆ್ಯಕ್ಚುಲಿ. ಸೊ ಈ ರೀತಿ ಡಿಸ್ಟಿಂಕ್ಷನ್ ತೊಗೊಂಡಿರೋದ್ರ ಬಗ್ಗೆ ನಿಮಗೆ ಎಷ್ಟು ಖುಷಿ ಇದೆ ಅಂತ? ಆ್ಯಕ್ಚುಲಿ ನನಗೆ ಅಂದರೆ ಅಲ್ಲಿ ಒಳಗಡೆ ಹೋದಾಗ ನಾನು ಜಾಸ್ತಿ ಇಷ್ಟಪಟ್ಟಿದ್ದು ಅಂದರೆ ಟಾಸ್ಕ್ಗಳೇ. ತುಂಬ ಖುಷಿ ಆಗೋದು ಅದು ಟಾಸ್ಕ್ ಆಡಬೇಕು ಅಂದರೆ. ಆ ಡೇಯಲ್ಲಿ, ಆ ವೀಕಲ್ಲಿ ಏನಾದರೂ ಟಾಸ್ಕ್ ಇಲ್ಲ ಅಂದರೆ ಸಖತ್ ಒಂಥರ ಇರಿಟೇಷನ್ ಸ್ಟಾರ್ಟ್ ಆಗ್ಬಿಡೋದು. ಅದೇ ಒಂಥರ ಟಾಸ್ಕ್ ಇರೋ ದಿನ ಹೋಗೋದೇ ಗೊತ್ತಾಗ್ತಿರ್ಲಿಲ್ಲ. ಸೊ ನಾನು ಗೆಲ್ಲಬೇಕು ಅಂತ ಆಡ್ತಿದ್ದೆ ಹೊರತು ಇನ್ನೊಬ್ರನ್ನ ಸೋಲಿಸ್ಬೇಕು ಅಂತ ಯಾವತ್ತೂ ಆಡಲಿಲ್ಲ. ಸೊ ಆಲ್ಮೋಸ್ಟ್ ಗೆದ್ದಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಖುಷಿ ಆಗುತ್ತೆ. ಸರ್, 3 ಸಲ ಕ್ಯಾಪ್ಟನ್ ಆಗಿದ್ರಿ ನೀವು ಸೀಸನ್ 12ಅಲ್ಲಿ. ಅದು ಕೂಡ ಒಂದು ದೊಡ್ಡ ದಾಖಲೆನೇ. ಆ್ಯಂಡ್ ಬೇರೆಯವರು ಕ್ಯಾಪ್ಟನ್ ಆಗೋದಕ್ಕೆ ತುಂಬ ಸಲ ನಿಮ್ಮ ಸಹಾಯ ಅಗತ್ಯ ಇತ್ತು. ಮತ್ತು ಲಾಸ್ಟ್ಗೆ ನೀವೇ ಅಂದರೆ ಫಸ್ಟ್ ಫಿನಲಿಸ್ಟ್ ಕೂಡ ಆಗಿದ್ರಿ. ಅಂದರೆ ಏನು ನಿಮ್ಮ ಪ್ರಕಾರ ಏನು ಮಿಸ್ಟೇಕ್ ಆಗಿರ್ಬೋದು ಸರ್? ಅಂದರೆ ಧ್ರುವಂತವ್ರು ಮಿಡ್ ವೀಕಲ್ಲಿ ಹೋಗ್ತಾರೆ, ಲಾಸ್ಟ್ ವೀಕಲ್ಲಿ ನೀವು ಟಾಪ್ 6 ಹೋಗೋದಾಗ ಅಂದರೆ ಏನು ಕಾರಣ ಆಗಿರ್ಬೋದು? ಯಾಕೆ ವೋಟ್ಸ್ ಕಡಿಮೆ ಬಿದ್ದಿರ್ಬೋದು ನಿಮಗೆ ಅಂತ ನಿಮ್ಮ ಪ್ರಕಾರ? ಅದೇ ನಾನು ಸೈಲೆಂಟ್ ಅಂತ ಅನ್ಸಿರ್ಬೋದು. ನಾನು ಸೈಲೆಂಟು ಅಂತ ನನಗನ್ಸಲ್ಲ. ಯಾಕಂದರೆ ನನ್ನ ಹತ್ರ ಯಾರು ವಾಪಸ್ ಮಾತಾಡ್ತಿರ್ಲಿಲ್ಲ. ನಾನು ಹೇಳಿದೆ, ನಾನು ಮೊದಲೇ ಮಾತಾಡೋದು ಒಂದೊಂದು ಲೈನಲ್ಲಿ ಮಾತಾಡೋ ಮುಗಿಸ್ತೀನಿ ನಾನು. ಜಾಸ್ತಿ ಅದನ್ನು ಸೇರಿಸಿ ಇದು ಸೇರಿಸಿ ಮಿಕ್ಸ್ ಮಸಾಲ ಹಾಕಿ
ಮಾತಾಡೋಕ್ಕೆ ನನಗೆ ಬರಲ್ಲ. ಓಕೆ. ಒಂದೊಂದು ಲೈನಲ್ಲಿ ನಾನು ಫಸ್ಟ್ ಮುಗಿಸ್ತೀನಿ. ಇವಾಗ ನಾನು ಒಂದು ಲೈನಲ್ಲಿ ನಿಮ್ಗೆ ಏನಾರು ಹೇಳಿದಾಗ ನೀವು ವಾಪಸ್ ಆ ಕಡೆಯಿಂದ ಏನಾದರೂ ಹೇಳಿದ್ರೆ ನಾನು ವಾಪಸ್ ಮಾತಾಡ್ಬೋದು. ನಾನು ಒಂದು ಲೈನ್ ಹೇಳಿದ್ದೆ ನೀವು ಅಕ್ಸೆಪ್ಟ್ ಮಾಡಿದ್ರೆ ಓಕೆ ಬಿಡು ಆಯಿತು, ಅಲ್ಲಿ ಮುಗೀತು ಅಲ್ಲೇ. ನೀವು ಯಾವ ಚಟುವಟಿಕೆ ನೋಡ್ಬೋದು, ಯಾವ್ದಾನ ಒಂದು ನಾಮಿನೇಷನ್ಸ್ ನೋಡ್ಬೋದು. ಪ್ರತಿಯೊಬ್ಬರು ಯಾರನ್ನ ಒಬ್ರಿಗೆ ಹೇಳಿದಾಗ ಜಗಳ ಆಡೋದು ನೋಡ್ತೀರಾ. ನನ್ನ ಹೆಸರನ್ನ ಯಾರು ಒಂದು ನಾಮಿನೇಷನ್ಗೆ ತೊಗೊತಾ ಇರಲಿಲ್ಲ, ಯಾರು ಚಟುವಟಿಕೆಯಲ್ಲಿ ತೊಗೊತಾ ಇರಲಿಲ್ಲ. ಮೆಣಸಿನ್ಕಾಯಿ ತಿನ್ಸ್ಬೋದು, ಮಗಂಗೆ ಮಸಿ ಬಳಿಬೋದು, ಯಾರು ನನ್ನ ಹೆಸರು ತೊಗೊತಾ ಇರಲಿಲ್ಲ. ಆದರೂ ನಾನು ಇವಾಗ ನನಗಂದ್ರೆ ಇರುತ್ತಲ್ಲ, ನಾನು ಒಂದು ಇಬ್ಬರ ಹೆಸರನ್ನು ತೊಗೊಬೇಕಲ್ಲ, ಅವ್ರು ನನ್ನ ಹೆಸರು ತೊಗೊಂಡೋಗು ಅವ್ರು ವಾಪಸ್ ಮಾತಾಡ್ತಿರ್ಲಿಲ್ಲ ನನ್ನ ಹತ್ರ. ಸೊ ಅಲ್ಲಿ ನಾನು ಆ ಸ್ಕ್ರೀನ್ ಸ್ಪೇಸು ಅಲ್ಲಿ ಕಾಣಿಸ್ಕೊಂಡಿದ್ದು ಕಮ್ಮಿ ಇರ್ಬೋದು, ಸೈಲೆಂಟ್ ಅಂತ ಅನ್ಸಿರ್ಬೋದು. ಬಟ್ ನಾನು ಸೈಲೆಂಟ್ ಅಲ್ಲ, ಅಲ್ಲಿರೋರೆಲ್ಲ ನನ್ನ ಸೈಲೆಂಟ್ ಮಾಡಿದ್ರೆ ಅಷ್ಟೇ. ನಾನು ಏನೋ ಹೇಳಿದ್ರೆ ನಂಗೆ ವಾಪಸ್ ಏನು ಹೇಳಿದೆ, ಆ್ಯಕ್ಷನ್ಗೆ ರಿಯಾಕ್ಷನ್ ಇರಲಿಲ್ಲ. ಸೊ ಸೈಲೆಂಟ್ ಅಂತ ಅನ್ಸಿರ್ಬೋದು. ಅದಕ್ಕೆ ಅಲ್ಲಿ ಓಕೆ ಸ್ವಲ್ಪ ಆಗಿದೆ ಅಷ್ಟೇ. ಸ್ವಲ್ಪ ನೀವು ವಾಯ್ಸ್ ರೈಸ್ ಮಾಡಿ ಮಾತಾಡಿದ್ದು ಅಂತಂದ್ರೆ ಫಸ್ಟಿಗೆ ನಮ್ಮ ಸತೀಶ್ ಅವ್ರ ಜೊತೆಗೆ ಅದೊಂದು ಸ್ವಲ್ಪ ಇಶ್ಯೂ ಆಗುತ್ತೆ. ಅವರು ಒಂದು 2-3 ಗಂಟೆ ಬರ್ತಿರಲ್ಲ ಆಚೆ ಇದರಿಂದ ಬಾತ್ರೂಮಿಂದ, ಅದೊಂದು ಪ್ಲಸ್ ಧ್ರುವಂತ್ ಅವ್ರ ಜೊತೆಗೆ ಆ ಒಂದು ತಲೆಗಾಂಚಲಿ ವಿಚಾರ ಆ ಸಮಯದಲ್ಲಿ ಅಷ್ಟೇ. ಸೊ ಆ ಥರದ ಹೈ ಮೂಮೆಂಟ್ಸ್ ಹಾಗಾದ್ರೆ ಕ್ರಿಯೇಟ್ ಆಗಬೇಕಿತ್ತು ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಈ ಹೊರಗಡೆ ಬಂದಮೇಲೆ, ಸೊ ದಟ್ ನಾನು ಹೈಲೈಟ್ ಆಗ್ತೀನಿ. ನಾನು ಒಳಗಡೆ ಹೇಳ್ತಾ ಇದ್ದೆ ಅದನ್ನು. ಆ ಥರ ಆಪೋನೆಂಟ್ ಯಾರು ನನಗೆ ಸಿಗ್ತಾ ಇಲ್ಲ. ಹೆಣ್ಮಕ್ಳ ಮೇಲೆ ನಂಗೆ ರೈಸ್ ಆಗಕ್ಕೆ ಬರಲ್ಲ. ಅವ್ರು ಮಾತಾಡಿದ್ರು ನಾನು ಎಷ್ಟು ಬೇಕು ಹೆಂಗೆ ಬೇಕೋ ಅಷ್ಟೇ ಮಾತಾಡೋದು. ನಾನು ಸರ್ ಅಂತಲೇ ಮಾತಾಡ್ತೀನಿ, ಮೇಡಮ್ ಅಂತಲೇ ಮಾತಾಡ್ತೀನಿ. ಅದು ಜಗಳದಲ್ಲಾದರೂ ಆಗಿರ್ಬೋದು. ಆ ಕಡೆಯಿಂದ ಬಂದಾಗ ಮಾತ್ರ ನಾನು ವಾಪಸ್ ಮಾತಾಡ್ತೀನಿ ಅಷ್ಟೇ. ಅದು ಬಿಟ್ಟು ನಾನು ಕೆಣಕಕ್ಕೆ ಬರಲ್ಲ ನನಗೆ. ಅದಕ್ಕೆ ಐ ಮೂಮೆಂಟ್ ಆ ಕಡೆಯಿಂದ ಬಂದಿದ್ರೆ ಅವರೇ ಆ್ಯಕ್ಷನ್ ಕೊಟ್ಟಿದ್ರೆ ನಾನು ರಿಯಾಕ್ಷನ್ ಕೊಡ್ತಿದ್ದೇನೋ, ಇಲ್ಲ ನಾನು ಆ್ಯಕ್ಷನ್ ಕೊಟ್ಟಾಗ ಅವ್ರು ರಿಯಾಕ್ಷನ್ ಕೊಟ್ಟಿದ್ರೆ ಅದಕ್ಕೂ ರೆಸ್ಪಾನ್ಸ್ ಮಾಡ್ತಿದ್ದೇನೋ. ಆ ಥರ ಏನು ಸಿಗದೇ ಇರೋದ್ರಿಂದ ಅದಾಗಲಿಲ್ಲ ಅಷ್ಟೇ. ಸರ್, ಇದು ಸುದೀಪ್ ಸರ್ ಅವರು ಆ್ಯಕ್ಚುಲಿ ನಿಮ್ಮ ತಾಯಿಯವರಿಗೆ ಹೇಳ್ತಾರೆ ಅಂದರೆ ಎಂಥ ಒಳ್ಳೆ ಮಗನ ಹೆತ್ತಿದ್ದೀರಾ ನೀವು ಅನ್ನೋ ಥರ. ಅಂದರೆ ಅದಕ್ಕಿಂತ ದೊಡ್ಡ ಸರ್ಟಿಫಿಕೇಟ್ ಬೇಕಿಲ್ಲ ಅಂತ ಅನಿಸುತ್ತೆ. ಅದು ಈಗ ಇಡೀ ಕರ್ನಾಟಕ ಜನತೆ ಅಥವಾ ಬಿಗ್ ಬಾಸ್ ಪ್ರೇಕ್ಷಕರು ಅವ್ರು ಎಲ್ರಿಗೂ ಅದ್ರ ಬಗ್ಗೆ ಗೊತ್ತಾಗಿದೆ. ಸುದೀಪ್ ಸರ್ ಆ ರೀತಿ ಒಂದು ಅಪ್ರಿಸಿಯೇಷನ್ ಕೊಟ್ಟಿದ್ದು ನಿಮ್ಗೆ ಹೇಗೆ ಅನ್ನಿಸ್ತು? ಆ ಥರ ಎಲ್ಲ ಸಿಕ್ಕಿದ ಮೇಲೆ ಬಿಗ್ ಬಾಸ್ ಗೆಲ್ಲಬೇಕು, ಆ ಕಪ್ ನೀಡ್ಕೋಬೇಕು ಅಂತೇನಿಲ್ಲ, ಅದೇ ಗೆದ್ದಾಗೆ. ಹಾಂ, ತಾಯಿಯವರು ಮತ್ತು ವೈಫ್ ಸಿಕ್ಕಾಪಟ್ಟೆ ಬೇಜಾರು ಮಾಡಿಕೊಂಡ್ರು ಆ್ಯಕ್ಚುಲಿ ಆಚೆ ಬಂದಾಗ. ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಇನ್ಫ್ಯಾಕ್ಟ್ ಅಂದರೆ ಹೊರಗಡೆ ಇವಾಗ ಏನು ಅಂದರೆ ಹವಾ ನಡೀತಾ ಇತ್ತು, ಕ್ರೇಜ್ ಸೃಷ್ಟಿಯಾಗಿತ್ತು ಕೆಲವೊಂದಷ್ಟು ಕಂಟೆಸ್ಟೆಂಟ್ಸ್ಗಳಿಗೆ. ಅದಕ್ಕೆ ಕಂಪೇರಿಸನ್ ಮಾಡ್ಕೊಂಡಾದರೂ ಯಾಕೆಂದರೆ ಐ ಥಿಂಕ್ ಮೋಸ್ಟ್ಲಿ ಗೊತ್ತಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಅಂದರೆ ಫ್ಯಾಮಿಲಿಯವ್ರಿಗೆಲ್ಲ ಒಂದು ಅಂಡರ್ಸ್ಟ್ಯಾಂಡಿಂಗ್ ಈಗ ಬಂದಿರ್ತಾರೆ, ಪರವಾಗಿಲ್ಲ ಅಷ್ಟೊಂದು ಎಮೋಷನಲ್ ಆಗುವಂಥದ್ದು ಇರಲ್ಲ ಅಂತ. ಬಟ್ ಸ್ಟಿಲ್ ತಾಯಿಯವರು ಮತ್ತು ವೈಫ್ ಅವರು ಎಮೋಷನಲ್ ಆದರು. ಸೊ ಅವಾಗ ಏನು ಅನಿಸ್ತು ನಿಮಗೆ? ಏನಂತ ಹೇಳಿದ್ರು ಅವ್ರು ಎಕ್ಸಾಕ್ಟ್ಲಿ? ಅಂದರೆ ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು 6th ಬರ್ತೀನಿ ಅಂತ. ಅಂದರೆ ವಿನ್ ಆಗ್ತೀನೋ ಬಿಡ್ತೀನೋ ಅದು ಸೆಕೆಂಡ್ರಿ. ನೀವು ಹೇಳಿದಾಗೆ ಹೊರಗಡೆ ಕ್ರೇಜ್ ಅವರು ನೋಡಿರ್ತಾರೆ, ನಮಗೆ ಗೊತ್ತಿರಲ್ಲ ಅವ್ರು ಒಳಗಡೆ ಇರೋರಿಗೆ. ಸೊ ವಿನ್ ಆಗದೆ ಇದ್ದರೂ ಆ ಪೊಸಿಷನ್ಗೆ ಬರ್ತೀನಿ ಅಂತ ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅವ್ರಿಗೆ ತುಂಬ ಅಂದರೆ ತುಂಬ ಬೇಜಾರಾಯಿತು ಆ್ಯಕ್ಚುಲಿ. ಅಲ್ಲಿ ನಾನು ಅವ್ರು ಸ್ಟೇಜ್ ಮೇಲೆ ನಿಂತ್ಕೊಂಡು ಹೆಂಗೆ ಸಮಾಧಾನ ಮಾಡಲಿ. ಆಮೇಲೆ ಮನೆಗೆ ಬಂದಮೇಲೆ ಸಮಾಧಾನ ಮಾಡಿದೆ. ಓಕೆ, ಇವಾಗ ಆರಾಮಾಗಿದ್ದಾರೆ. ಓಕೆ ಸರ್, ಈಗ ಇನ್ಫ್ಯಾಕ್ಟ್ ಹಂಗೆ ಫ್ಯಾಮಿಲಿ ವೀಕಲ್ ಬಂದಾಗಲೂ ಕೂಡ ತಾಯಿಯವರು ಈಗ ನೀವು ಇಲ್ಲದೆ ಇರ್ತಿದ್ದರೆ ಶೋ ಅಲ್ಲಿ ಗಿಲ್ಲಿಯವ್ರಿಗೆ ಓಟ್ ಆಗ್ತಿದ್ದೆ ಅಂತ ಅವರು ಕೂಡ ಹೇಳಿದ್ರು. ಸರ್, ನಿಮಗೆ ಮತ್ತು ಫ್ಯಾಮಿಲಿಯವ್ರಿಗೆ ಗಿಲ್ಲಿಯವ್ರು ವಿನ್ ಆಗಿರೋದು ಎಷ್ಟು ಖುಷಿ ಇದೆ ಏನು ಅಂತ? ಅವ್ನು ಆಡಿ ಅವ್ನು ಗೆದ್ದಿದ್ದಾನೆ, ಅದು ಖುಷಿನೇ ಅಪ್ಪ. ಯಾರು ಗೆದ್ರಿ, ಯಾರೋ ಒಬ್ಬರೇ ಗೆಲ್ಲಕ್ಕಾಗೋದು. ಇವಾಗ ನಾನು ಸೋತೋದೆ ಅಂತ ಅವನ್ನ ದ್ವೇಷ ಮಾಡೋಕ್ಕಾಗಲ್ಲ ನಾನು. ಅವ್ನು ಡಿಸರ್ವಿಂಗ್ ಇರ್ತಾರೆ ಅಂತಾನೆ ಅಷ್ಟು ಜನ ಓಟ್ ಹಾಕಿರೋದು. ಸೊ ಗೆದ್ದಿರೋದು ಖುಷಿನೇ ಇದೆ, ಅದರಲ್ಲಿ ಬೇರೆ ಮಾತೇನಿಲ್ಲ. ಕರೆಕ್ಟ್ ಸರ್. ನಿಮ್ಮನ್ನು ಹೊರತುಪಡಿಸಿ ಈ 1, 2, 3, 4, 5 ಏನು ಬಂದಿದ್ದಾರಲ್ಲ ಕಂಟೆಸ್ಟೆಂಟ್ಸ್, ಅಂದರೆ ಆ ಪೊಸಿಷನಲ್ಲಿ ಇದ್ರಲ್ಲ, ಸೊ ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಅಸಮಾಧಾನ ಇದೆಯಾ? ಅಂದರೆ ಯಾರಾದರೂ ಪೊಸಿಷನ್ಸ್ ಚೇಂಜ್ ಆಗಬೇಕಿತ್ತ ಅಲ್ಲಿ ನಿಮ್ಮನ್ನು ಹೊರತುಪಡಿಸಿ? ಆ 1 to 5 ಅಲ್ಲಿ ಓಕೆನಾ, ಅದೇನು ಬಂದಿದೆ, ಜನಾದೇಶ ಏನು ಬಂದಿದೆ ಅದು ಓಕೆ ಅಂತ ಅನ್ಸುತ್ತೆ ನಿಮಗೆ, ಹೇಗೆ ಅಂತ? ಜನರ ಡಿಸಿಷನ್ನ ಹೇಳೋಕ್ಕೆ ನಾನು ಯಾರೂ ಅಲ್ಲ. ನಾನು 6th ಬಂದಿರೋದ್ರ ಬಗ್ಗೆ ನಾನೇನು ಮಾತಾಡ್ತಿಲ್ಲ. ಅವ್ರಿಗೆ ಇಷ್ಟ ಅಲ್ಲಿ ಕಾಣಿಸ್ಕೊಂಡಿಲ್ಲೇನೋ, ಆ ಸ್ಕ್ರೀನ್ ಸ್ಪೇಸ್ ಇರಲಿಲ್ಲೇನೋ, ಅದಕ್ಕೆ ಅವ್ರಿಗೆ ನನಗಿಂತ ಅವ್ರು ಬೆಟರ್ ಅಂತ ಅನ್ಸಿರ್ಬೋದೇನೋ, ಅದಕ್ಕೆ ಅವರು 1 to 5 ಇದ್ದಾರೆ. ನಾನು 6th ಪ್ಲೇಸ್ ಬಂದಿರೋದ್ರ ಬಗ್ಗೆನೇ ನಾನು ಮಾತಾಡ್ತಿಲ್ಲ. ಜನರು ಇದು ನಂಗೆ ಈಗ ಮಾಡಬಾರ್ದಾಗಿತ್ತು ಅಂತ. ಇನ್ನು ಅವ್ರ ಪೊಸಿಷನ್ ನಾನು ಏನಕ್ಕೆ ಮಾತಾಡಲಿ? ಕರೆಕ್ಟ್ ಸರ್. ಆ್ಯಕ್ಚುಲಿ ಈ ಒಂದು ನೀವು ಕೂಡ ಕಲರ್ಸ್ನವರು ಆಗಿದ್ರು ಕೂಡ, ಅಂದರೆ ಕಲರ್ಸ್ ಪ್ರಾಡಕ್ಟ್ ಅಂತ ಕನ್ಸಿಡರ್ ಮಾಡಿದ್ರು ಕೂಡ, ನೀವು ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ಕಾಣಿಸ್ಕೊಂಡಿದ್ದೀವಿ ಅಂತಂದರೆ, ಅಂದರೆ ನೀವೆಲ್ಲೂ ಟಾಸ್ಕ್ ವಿಚಾರ ಅಂತ ಬಂದಾಗ ನಂಬರ್ 1 ಆ ರೀತಿ. ಪ್ಲಸ್ ಎಲ್ಲ ವಿಷಯದಲ್ಲೂ ಅಂದರೆ ಏನೋ ಇವರನ್ನು ಬೇಕು ಅಂತ ಉಳಿಸ್ತಿದ್ದಾರೆ ಅನ್ನೋ ಥರ ಭಾವನೆನೇ ಹುಟ್ಟಿಲ್ಲ ಹೊರಗಡೆ ಎಲ್ಲೂ ಕೂಡ. ಬಟ್ ಸ್ಪಂದನ ಅವ್ರ ಬಗ್ಗೆ ಹಾಗೆ ಕಾವ್ಯ ಅವ್ರ ಬಗ್ಗೆ ಸಾಕಷ್ಟು ಸಲ ಆ ಥರ ಜನಗಳಿಗೆ ಅನಿಸಿದೆ. ಬೇಕು ಅಂತಲೇ ಯಾಕೆಂದರೆ ಗೆಸ್ಟ್ಗಳನ್ನು ಬಿಟ್ಟರು ಸ್ಪಂದನ ಉಳ್ಸೋಕ್ಕೋಸ್ಕರ. ಮತ್ತು ಡಮ್ಮಿ ಎಲಿಮಿನೇಷನ್ ಎಲ್ಲ ಮಾಡಿದರು. ಆಮೇಲೆ ಲಾಸ್ಟಿಗೆ ಎಲಿಮಿನೇಟ್ ಆಗೋ ಟೈಮ್ಗೆ ಅವ್ರನ್ನ ಗೆಸ್ಟ್ಗಳನ್ನು ಮಾತ್ರ ಆಚೆ ಕಳಿಸಿದ್ರು. ಮತ್ತು ಕಾವ್ಯ ಅವ್ರನ್ನೂ ಕೂಡ ಅದೇ ರೀಸನ್ಗೆ ಯಾಕೆಂದರೆ ಅಂದರೆ ಕಲರ್ಸ್ ಪ್ರಾಡಕ್ಟ್ ಅನ್ನೋ ಕಾರಣಕ್ಕೇ ಲಾಸ್ಟ್ ತನಕ ಉಳಿಸ್ಕೊಂಡ್ರು. ಆ ಥರದೆಲ್ಲ ನಿಮಗೂ ಆ್ಯಕ್ಚುಲಿ ಒಳಗಡೆ ಅದು ಗೊತ್ತಾಗಿರುತ್ತೆ. ಅವಾಗ ಏನು ಅನ್ನಿಸ್ತು ನಿಮಗೆ ಆ್ಯಕ್ಚುಲಿ? ನನಗೆ ಆ ಥರ ಏನು ಅನಿಸಿಲ್ಲಪ್ಪ. ಇವಾಗ ಒಬ್ರು ಆಟ ಇಷ್ಟ ಆಗಿ ಅವ್ರು ಓಟ್ ಬರ್ತಿದೆ ಅಂದ್ರೆ ಸೇವ್ ಮಾಡ್ಕೊತಾರೆ. ಕಲರ್ಸ್ ಪ್ರಾಡಕ್ಟು ಅಂತ ಅಂದ್ಕೊಂಡಿದ್ರೆ ಕಲರ್ಸ್ ಪ್ರಾಡಕ್ಟ್ ಇರೋರನ್ನೇ 2 ವರ್ಷದಿಂದ ಗೆಲ್ಲಿಸ್ಬೇಕಾಗಿತ್ತು.
ಹೋದ ವರ್ಷನೂ ಬೇರೆಯವ್ರಿಗೆ ಗೆದ್ದಿದ್ದು, ಈ ವರ್ಷನೂ ಬೇರೆಯವ್ರಿಗೆ ಗೆದ್ದಿದ್ದು, ಅಂದರೆ ಬೇರೆ ಚಾನಲಿಂದ ಬಂದವ್ರಿಗೆ ಗೆದ್ದಿದ್ದು. ಆ ಥರ ನೋಡೋಕೆ ಹೋದರೆ ಕಲರ್ಸ್ ಅವ್ರು ಹೋದ ವರ್ಷ ತ್ರಿವಿಕ್ರಮ್ನ ಗೆಲ್ಲಿಸ್ಬೇಕಾಗಿತ್ತು, ಯಾಕಂದರೆ ಅವ್ರ ಕಲರ್ಸ್ ಪ್ರಾಡಕ್ಟು. ಈ ವರ್ಷ ನನ್ನನ್ನು ಗೆಲ್ಲಿಸ್ಬೇಕಾಗಿತ್ತು, ಯಾಕಂದರೆ ನಾನು ಕಲರ್ಸ್ ಪ್ರಾಡಕ್ಟು ಅಂದರೆ ನೀವು ಹೇಳಿದ ಪ್ರಕಾರ. ನನ್ನನ್ನು ಗೆಲ್ಲಿಸಿ ಅವಾಗ ಅನ್ಕೊಬೇಕಾಗಿತ್ತು ನೀವು ಕಲರ್ಸ್ ಅವ್ರು ಈ ಥರ ಮಾಡ್ತಿದ್ದಾರೆ ಅಂತ. ಅವ್ರನ್ನ ಉಳಿಸ್ಕೊಂಡು ಅವ್ರು ಏನು ಮಾಡೋಕ್ಕಾಗುತ್ತೆ, ಎಲ್ಲಿ ಕಂಟೆಂಟ್ ಸಿಗುತ್ತೋ ಅಂದರೆ ಎಲ್ಲಿ ಏನು ಮಾಡೋಕ್ಕಾಗುತ್ತೋ ಅವರಿಂದ ಏನೂ ಸಿಗ್ತಾ ಇಲ್ಲ ಅಂದರೆ ತಾನೇ ಇವಾಗ ಈ ಮಾತು ಬರೋದು. ಅವ್ರೇನು ಮಾಡ್ತಾ ಇಲ್ಲ, ಅವ್ರೇನು ಮಾಡ್ತಾ ಇಲ್ಲ ಅಂದರೆ ಇಲ್ಲಿ ಕಂಟೆಂಟ್ ಸಿಗ್ತಾಯಿಲ್ಲ, ಅದಕ್ಕೋಸ್ಕರ ಅವ್ರನ್ನ ಆದರೂ ಉಳಿಸ್ಕೊತಾ ಇದ್ದಾರೆ ಅಂತ. ಅವ್ರು ಏನು ಸಿಗ್ತಾಯಿಲ್ಲ ಕಂಟೆಂಟು ಅಂದ್ರೂ ಏನಕ್ಕೆ ಉಳಿಸ್ಕೊಂತಾರೆ ಅವ್ರನ್ನ ಒಳಗಡೆ. ಅವ್ರಿಗೆ ಎಂಡ್ ಆಫ್ ದ ಡೇ ಶೋ ಚೆನ್ನಾಗಿ ಹೋಗಬೇಕು, ಎಲ್ರಿಗೂ ಇಷ್ಟ ಆಗಬೇಕು, ಆ ಜನರು ಅದನ್ನು ನೋಡಿ ಇಷ್ಟಪಟ್ಟು ವೋಟ್ ಮಾಡಬೇಕು ಅನ್ನೋದೇ ಅವರು ಯಾರೇ ಶೋ ಮಾಡಿದ್ರು. ಇವಾಗ ನೀವೊಂದು ಶೋ ಮಾಡಿದ್ರು ಅದೇ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರ. ಅಲ್ಲಿ ಸಿಗ್ತಾ ಇಲ್ಲ ಅಂದ್ರಾಗ ಅದನ್ನ ಆಚೆ ಕಳಿಸೋದ್ರಲ್ಲಿ ಏನು, ಅಭಿನೂ ಕಲರ್ಸ್ ಪ್ರಾಡಕ್ಟ್ 10ನೇ ವಾರಕ್ಕೆ ಆಚೆ ಹೋದ, ಆ ಥರ ಎಲ್ಲ ಏನೂ ಇಲ್ಲ. ವೋಟಿಂಗ್ ಪ್ರಕಾರ ಅವರು ನೋಡಿರ್ತಾರೆ, ಏನೋ ಒಂದು ಇಷ್ಟ ಆಗಿರುತ್ತೆ ಜನರಿಗೂ. ಸೊ ಅದಂಗೆ ಆ ಥರ ಏನೋ ಕಲರ್ಸ್ ಪ್ರಾಡಕ್ಟ್ ಅಂತ ಒಳಗಡೆ ಇಟ್ಕೊಂಡಿದ್ದಾರೆ ಅಂತ ನಂಗೆ ಅನ್ಸಲ್ಲ. ಕರೆಕ್ಟ್ ಸರ್. ಆ್ಯಕ್ಚುಲಿ ತುಂಬ ಅಂದರೆ ಅವರಾಗವರೇ ಲೈಕ್ ಅಂದರೆ ಹೊರಗಡೆ ಹೋಗಿದ್ದು ಅಂತಂದರೆ ನಮ್ಮ ಚಂದ್ರಪ್ರಭಾ ಅವರು. ಅಂದರೆ ಚಂದ್ರಪ್ರಭಾ ಅವರು ಮತ್ತು ಇವ್ರ ವಿಷಯದಲ್ಲಿ, ನಮ್ಮ ಧ್ರುವಂತ್ ಅವ್ರ ವಿಷಯದಲ್ಲಿ ಏನು ಸಿಮಿಲಾರಿಟಿ ಅಂತಂದರೆ ಇಬ್ಬರು ಕೂಡ ನಾವು ಹೋಗ್ತೀವಿ ಅಂತ ಇದ್ದರು. ಬಟ್ ಚಂದ್ರಪ್ರಭಾವ್ರನ್ನ ತುಂಬ ಅಂದರೆ ಗಟ್ಟಿಯಾಗಿ ತಡೆಯುವಂತಹ ಪ್ರಯತ್ನ ಆಗಲಿಲ್ಲ. ಬಟ್ ಧ್ರುವಂತ್ ಅವ್ರಿಗೆ ಮಾತ್ರ ಸಿಕ್ಕಾಬಟ್ಟೆ ಪುಷ್ ಕೊಟ್ಟು ಅವರನ್ನು ಉಳಿಸ್ಕೊಂಡ್ರು, ಮತ್ತು ಸೀಕ್ರೆಟ್ ರೂಮಿಗೆಲ್ಲ ಹಾಕಿ ಅವ್ರಿಗೆ ಆಟ ಗೊತ್ತಾಗೋ ಥರ ಎಲ್ಲ ಒಂದು ಅವಕಾಶ ಕ್ರಿಯೇಟ್ ಮಾಡಿಕೊಟ್ರು ಅನ್ನೋ ಥರದೊಂದು ಥಾಟ್ ಇದೆ ಹೊರಗಡೆ. ಯಾಕೆ ಚಂದ್ರಪ್ರಭಾ ಅವರಿಗೆ ಈ ಥರ ಅವ್ರನ್ನ ಗಟ್ಟಿಯಾಗಿ ನಿಲ್ಲಿಸಿ ಅವ್ರನ್ನ ಹೋಗದಿರೋ ಥರ ಮಾಡ್ಬೋದಿತ್ತಲ್ಲ ಧ್ರುವಂತಿ ಅವ್ರಿಗೆ ಮಾಡ್ದಂಗೆ ಅಂತ ಏನು ಅನಿಸ್ತದೆ ನಿಮಗೆ? ನನಗೇನು ಅನಿಸ್ತು ಅಂದರೆ ಚಂದ್ರಪ್ರಭಾ ಅವರೇ ವಾರ ಎಲಿಮಿನೇಟ್ ಆಗ್ತಿದ್ರೇನೋ, ಅವ್ರು ಹೇಳಿಲ್ಲ ಅಂದ್ರು. ಓಕೆ, ಅವ್ರು ಹೇಳಿಲ್ಲ ಅಂದ್ರು ಅವರೇ ಎಲಿಮಿನೇಟ್ ಆಗ್ತಿದ್ರೇನೋ, ಬಟ್ ಅನೌನ್ಸ್ ಮಾಡಲಿಲ್ಲ. ಅದೇ ಆಗ್ತಿದ್ರೇನೋ. ಸೊ ಅದಕ್ಕೆ ಓಕೆ ಆಯಿತು ನೀವೇ ಬನ್ನಿ ಅಂತ ಕರೆದ್ರೇನೋ. ಧ್ರುವಂತು ಆ ಥರ ವೋಟಿಂಗ್ ಬರ್ತಾ ಇತ್ತೇನೋ, ಅವ್ರು ಎಲಿಮಿನೇಟ್ ಆಗೋ ಯಾವುದೇ ಇದು ಕಾಣಿಸಿಲ್ವೇನೋ. ಸೊ ಅವ್ರಿಗೆ ಆಯಿತು ಆರಾಮಾಗಿರಿ. ಇವಾಗ ಸುದೀಪ್ ಸರ್ ಜಾಗದಲ್ಲಿ ಧ್ರುವಂತಲ್ಲ, ಬೇರೆ ಯಾರೇ ಆ ಥರ ಮಾತಾಡಿದ್ರು, ಯಾಕಂದರೆ ಇಷ್ಟು ಸೀಸನ್ ನೀವು ನೋಡಿದರೆ ಯಾರೇ ಹೋಗ್ಬೇಕು ಅಂದಾಗ ಆ ಥರನೇ ಮಾತಾಡಿದ್ದಾರೆ. ಚಂದ್ರಪ್ರಭು ಅವ್ರಿಗೆ ಏನಕ್ಕೆ ಹೇಳಿಲ್ಲ ಅಂದರೆ ಆ ವಾರ ಅವರೇ ಎಲಿಮಿನೇಟ್ ಆಗ್ತಿದ್ರೇನೋ, ಅವ್ರೇನು ಹೇಳಿಲ್ಲ ಅಂದ್ರೂ. ಸೊ ಅದನ್ನ ಹಂಗೆ ತಗೊಂಡೋಗಿದ್ದಾರೆ ಅಷ್ಟೇ. ಅವ್ರು ಆ್ಯಕ್ಚುಲಿ ಸಿಕ್ಕಾಬಟ್ಟೆ ಬೇಜಾರು ಮಾಡಿಕೊಂಡ್ರು. ಅದು ಯಾಕೆ ಅಂತ ಇದುವರೆಗೂ ರೀಸನ್ ಅಂತೂ ಹೇಳಿಲ್ಲ. ನಾವಂತೂ ತುಂಬ ಕೇಳಿದ್ರು ಇಂಟರ್ವ್ಯೂ ಅಲ್ಲಿ, ಏನು ಅಂಥದ್ದೇನಾಯಿತು ಹೇಳಿ ಅಂತ. ಏನು ಮಾಡಿದ್ರು ಅವರು ಹೇಳಕ್ಕೆ ರೆಡಿ ಇಲ್ಲ ಏನು ರೀಸನ್ ಅಂತ. ನಿಮ್ಮ ಹತ್ರ ಏನಾದ್ರು ಹಂಚ್ಕೊಂಡು? ಇಲ್ಲಪ್ಪ, ನಂಗಂತೂ ಏನು ಗೊತ್ತಿಲ್ಲ. ಬಿಕಾಸ್ ಲಾಸ್ಟ್ ಫಿನಾಲೆ ಶೂಟ್ಗೂ ಬರಲಿಲ್ಲ. ನಾನು ಕೇಳಿದೆ ಇಲ್ಲಿ ಚಂದ್ರಪ್ರಭು ಅವ್ರು ಬರಲಿಲ್ವಾ ಅಂತ. ಗಿಚ್ಚಿಗಿಲಿಗಿಲಿ ಟೀಮ್ ಅವರು ಇದ್ರಾಗ ಅಲ್ಲಿ ಗಿಚ್ಚಿಗಿಲಿಗಿಲಿಯಲ್ಲೂ ಇಲ್ವಾ ಅಂತ ಮನೆಯಲ್ಲೂ ಬರಲಿಲ್ಲ ಒಳಗೆ. ಸೊ ಗೊತ್ತಿಲ್ಲ ನನಗೆ, ನಾನು ಫೋನು ಮಾಡಿಲ್ಲ. ಸರ್, ಈಗ ಅಶ್ವಿನಿ ಎಸ್ ಅನ್ನು ಮತ್ತು ಇವರು ಬರಲಿಲ್ಲ, ಜಾನ್ವಿ ಅವರು ಬಂದಿಲ್ಲ. ಏನಿರ್ಬೋದು ರೀಸನ್ ಗೊತ್ತಿದೆ ನಿಮಗೆ? ನಿಜ ಗೊತ್ತಿಲ್ಲ, ನೀವು ಹೋದ್ಮೇಲೆ ಫೋನ್ ಮಾಡಿ ಕೇಳ್ತೀನಿ. ಸರ್, ಇನ್ನು ನಿಮಗೆ ತುಂಬ ಲೈಕ್ ಅಂದರೆ ಶಾಕಿಂಗ್ ಎಲಿಮಿನೇಷನ್ ಅಂತ ಒಳಗಡೆ ಇದ್ದಾಗ ಅನಿಸಿದ್ದು ಬಿಗ್ ಬಾಸ್ ಮನೆಯಲ್ಲಿ, ನೀವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ ಥರದ್ದು? ಸುದಿ ಅವರು, ಅಭಿ, ರಾಶಿ ಅಷ್ಟೇ. ಓಕೆ ಸರ್, ಈಗ ರಾಶಿಕ್ ಅವ್ರ ಹೆಸರು ತಗೊಂಡ್ರಿ ನೀವು. ಆ್ಯಕ್ಚುಲಿ ಹಂಗೆ ನೋಡೋಕೆ ಹೋದರೆ ರಾಶಿಕ್ ಅವರು ಮತ್ತು ಅಭಿ ಅವರು ಆ್ಯಕ್ಚುಲಿ ಟಾಸ್ಕಲ್ಲಿ ಕಂಪ್ಯಾರಿಟಿವ್ಲಿ ಬೇರೆ ಏನು ಇವಾಗ ಫಿನಲಿಸ್ಟ್ಗಳಾಗಿ 1 2 3 4 5 ಉಳ್ಕೊಂಡಿದ್ದಾರಲ್ಲ, ಅವ್ರಿಗಿಂತ ಎಷ್ಟೋ ಪಾಲು ಬೆಟರ್ ಇದ್ದರು ಆ್ಯಕ್ಚುಲಿ. ಆ್ಯಂಡ್ ನೀವಂತೂ ಲೈಕ್ ಅಂದರೆ ಟಾಸ್ಕ್ ಮಾಸ್ಟರ್ ಅಂತಲೇ ಹೆಸರು ತೊಗೊಂಡವರು. ನಿಮಗೆ ಈಗೇನಾದರೂ ಮನವರಿಕೆ ಆಗಿದೆಯಾ? ಅಂದರೆ ಬರೀ ಟಾಸ್ಕ್ ಒಂದೇ ಆಗಿರಲಿಲ್ಲ ಹಾಗಾದರೆ ಜನರನ್ನು ತಲುಪೋದಕ್ಕೆ, ಜನರಿಗೆ ಇಷ್ಟ ಆಗೋದಕ್ಕೆ ಅಂತ? ಒಳಗೋಗಕ್ಕೆ ಮುಂಚೆನೇ ಗೊತ್ತಿತ್ತು ನಂಗೆ ಟಾಸ್ಕ್ ಒಂದೇ ಅಲ್ಲ ಅಂತ. ನನಗೆ ಇಷ್ಟ ಆಗಿದ್ದೆಲ್ಲ ಟಾಸ್ಕು. ನಾನು ಅಲ್ಲಿ 100% ಎಫರ್ಟ್ ಆಗ್ತಿದ್ದೆ. ಬೇರೆ ಕಡೆ ನಾನು ಎಷ್ಟು ಮಾತಾಡಬೇಕೋ ಅಷ್ಟು ಮಾತಾಡ್ತಿದ್ದೆ. ಅದನ್ನ ಅವಾಗೆ ಹೇಳ್ದಾಗೆ ಆ ಕಡೆಯಿಂದ ಏನು ಬರದೇ ಇರೋದ್ರಿಂದ, ಆ ಕಡೆಯಿಂದ ಏನು ರಿಯಾಕ್ಷನ್ ಇಲ್ಲದಿರೋದ್ರಿಂದ ಈ ಕಡೆ ಏನು ಕಾಣಿಸ್ಕೊಂಡಿಲ್ಲ ಅಷ್ಟೇ. ನಾನು ಮಾತಾಡೋದೇ ಇಲ್ಲ ಅಂತಲ್ಲ. ಇವಾಗ ನೀವು ಮಾತಾಡ್ತಾ ಇದ್ರೆ ನಾನು ಮಾತಾಡ್ತಾ ಇದ್ದೀನಿ ಅಲ್ವಾ, ಈ ಥರ ಯಾರಾದರೂ ಆ ಕಡೆಯಿಂದ ಮಾತಾಡಿದ್ರೆ ನಾನು ಮಾತಾಡ್ತೀನಿ. ಅದು ಕಾಮನ್. ಸೀಸನ್ 1 ನಮ್ಮ ಎಲ್ರಿಗೂ ಗೊತ್ತು ಟಾಸ್ಕ್ ಒಂದೇ ಅಲ್ಲ, ವ್ಯಕ್ತಿತ್ವನೂ ಒಂದೇ ಅಲ್ಲ. ವ್ಯಕ್ತಿತ್ವದ ಆಟನೇ ಇರ್ಬೋದು, ಬಟ್ ವ್ಯಕ್ತಿತ್ವ ಒಂದೇ ಅಲ್ಲ. ಅಲ್ಲಿ ಆ ವ್ಯಕ್ತಿತ್ವದ ಜೊತೆ ಏನು ಎಂಟರ್ಟೈನ್ ಮಾಡ್ತೀಯಾ, ಏನು ಮಾಡ್ತೀಯಾ, ಏನು ಮಾತಾಡ್ತೀಯಾ, ಏನು ಕಂಟೆಂಟ್ ಕೊಡ್ತೀಯಾ, ಇವೆಲ್ಲ ಮ್ಯಾಟ್ರ್ ಆಗುತ್ತೆ. ಅದ್ರ ಜೊತೆ ಟಾಸ್ಕು ಒಂದು. ನಾನು ಎಲ್ಲ ಕರೆಕ್ಟಾಗೇ ಮಾಡಿದ್ದೀನಿ ನನ್ನ ಪ್ರಕಾರ. ನಾನು ಕರೆಕ್ಟಾಗೇ ಇದ್ದೆ. ನೀವು ಬರೀ ವ್ಯಕ್ತಿತ್ವದ ಶೋ ಅಂತ ಅಂದ್ಕೊಂಡ್ರೆ ನಾನು ಕರೆಕ್ಟಾಗೇ ಇದ್ದೆ ಅಂತ ಯಾಕಂದರೆ ನಾನು ಮಾತಾಡಿದ ಮಾತುಗಳಲ್ಲಿ 99% ನಾನು ಕರೆಕ್ಟಾಗಿ ಮಾತಾಡಿದ್ದೀನಿ. ಅಲ್ಲೋ 1% ನಾನು ತಪ್ಪಾಗಿರ್ಬೋದೇನೋ, ನನಗೆ ಗೊತ್ತಿಲ್ಲ. ಸೊ ಅಷ್ಟೇ. ಎಸ್ ಸರ್.
ಸರ್, ಇನ್ನು ಜನಗಳದ್ದು ಅಭಿಪ್ರಾಯದ ಪ್ರಕಾರ ನೀವೇನು 1% ತಪ್ಪು ಅಂತ ಹೇಳ್ತಿದ್ದೀರಾ. ಸೊ ಅವರು ಬಹಳಷ್ಟು ನಾನು ಕಮೆಂಟ್ಸಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀನಿ ಅಂತಂದರೆ, ಎಸ್ಪೆಷಲಿ ಗಿಲ್ಲಿ ಮತ್ತು ಕಾವ್ಯ ಅವರ ಫ್ರೆಂಡ್ಶಿಪ್ನ ಬ್ರೇಕ್ ಮಾಡೋ ಥರ ಪ್ರಯತ್ನ ಪಟ್ಟರು, ಅಥವಾ ಅವರಿಬ್ಬರ ಮಧ್ಯೆ ಇದ್ದಂತಹ ಕ್ಲೋಸ್ನೆಸ್ ಏನೋ ಧನುಷ್ ಅವರಿಗೆ ಇಷ್ಟ ಆಗ್ತಿರ್ಲಿಲ್ಲ ಅನ್ನೋ ರೀತಿಯೆಲ್ಲ ಕಮೆಂಟ್ಸ್ ನಾನು ಸಾಕಷ್ಟು ನೋಡಿದ್ದು. ಬಿಕಾಸ್ ಒಂದು ಹಂತದಲ್ಲಿ ಹಿಂಗೆ ಅನ್ನಿಸ್ತು ಅಂತಂದರೆ, ಕಾವ್ಯ ಅವರು ಅಫ್ಕೋರ್ಸ್ ಬಂದು ಕೇಳಿದ್ರು ನಾನು ಹಿಂಗೆ ಆಗಿರೋದು ಸರಿನಾ ಇಲ್ವಾ ಅಂತ, ನೀವು ಅವಾಗ ಸಜೆಷನ್ಸ್ ಕೊಟ್ರಿ. ಬಟ್ ನನಗೆ ಇಷ್ಟ ಇಲ್ಲ ಅಂದಿದ್ರೆ ನಾನೇ ಹೋಗಿ ಹೇಳ್ತಾ ಇದ್ದೆ. ಇದೊಂದು ಫಸ್ಟ್ ಸೆಕೆಂಡ್ ವೀಕೆ ಅವ್ರು ಬಂದು ನನ್ನ ಕೇಳಿದಾಗ, ಸುದೀಪ್ ಸರ್ ಹಿಂಗೆ ಹೇಳಿದ್ರಲ್ಲ ಏನು ಅನಿಸುತ್ತೆ ನಿನಗೆ ಅಂತ ಕೇಳಿದಾಗ, ಆ್ಯಸ್ ಎ ಫ್ರೆಂಡ್ ನಾನು ಅಲ್ಲಿ ಕೂತ್ಕೊಂಡು ಏನು ಹೇಳಬೇಕು, ಅವ್ರು ನನಗೇನು ಅರ್ಥ ಆಗಿದೆ ಅದನ್ನ ಹೇಳಬೇಕು. ಈ ಥರ ನಿನಗೆ ಅವನಿಂದ ನಿನ್ನ ಹೆಸ್ರಿಗೆ ಈ ಥರ ಬರ್ತಾ ಇದೆ ಅಂತಂದಾಗ ನೋಡು ಸ್ವಲ್ಪ ಅವಾಯ್ಡ್ ಮಾಡು, ಸ್ವಲ್ಪ ನಿನ್ನ ಆಟ ನೀನೊಬ್ಬಳೇ ನಿಂತ್ಕೊಂಡು ಆಟಾಡು ಅಂತ ಅಂದಿದ್ದೆ. ಸೆಕೆಂಡ್ ವೀಕೋ ಥರ್ಡ್ ವೀಕೋ ನನಗೆ ಸರಿಯಾಗಿ ನೆನಪಿಲ್ಲ. ಅದಾದ್ಮೇಲೆ ಮೊನ್ನೆ ರೀಸೆಂಟ್ ಅದಾದ್ಮೇಲೆ ನಾನು ಮಾತಾಡಲಿಲ್ಲ ಅದ್ರ ಬಗ್ಗೆ. ಅದಾದ್ಮೇಲೆ ಮತ್ತೆ ಸುದೀಪ್ ಸರ್ ಹಿಂಗೆ ಹೇಳಿದಾಗ ಅವಳು ಬಂದು ನನ್ನ ಕೇಳಿದಾಗ ನನಗೇನು ಅನ್ನಿಸ್ತು, ಓಕೆ ಅವ್ನ ತಪ್ಪಂತೂ ಇಲ್ಲ, ನಾನು ಅವ್ನ ತಪ್ಪು ಅಂತ ನಾನು ಎಲ್ಲೂ ಹೇಳಿಲ್ಲ, ಅವ್ನ ತಪ್ಪಿಲ್ಲ ಅಲ್ಲಿ. ಅವ್ನು ನಿನ್ನ ಯಾವ ಜಾಗದಲ್ಲೂ ಬಿಟ್ಕೊಟ್ಟಿಲ್ಲ, ಪ್ರತಿಯೊಂದು ಜಾಗದಲ್ಲೂ ನಿನಗೋಸ್ಕರ ಸ್ಟ್ಯಾಂಡ್ ತೊಗೊಂಡಿದ್ದಾನೆ. ಆಮೇಲೆ ನಾಮಿನೇಷನಲ್ಲೂ ನೀನು ಹೆಸರು ತಗೊಳ್ಳೋಣ ನನಗೆ ಚೆನ್ನಾಗಿ ಗೊತ್ತು. ಆ ಜಾಗದಲ್ಲೂ ಅವ್ನು ತಪ್ಪು ಹೋಗುತ್ತೆ ಅಂತ ಗೊತ್ತಿದ್ರು ಅವ್ನು ತಪ್ಪು ಮಾಡೋಕ್ಕೆ ರೆಡಿ ಇದ್ದ. ಆದರೂ ನಿನ್ನ ಹೆಸರು ಆ ಥರ ಬರ್ತಾ ಇದೆ ಅಂತಂದಾಗ ನೀನೇನು ಮಾಡ್ಬೇಕು ಅದು ನೋಡಿ, ನಿನ್ನ ತಪ್ಪಿದು. ಯಾಕಂದರೆ ಫಸ್ಟಿಂದ ಅವನ್ನ ಅಲ್ಲೇ ಸ್ಟಾಪ್ ಮಾಡಿದ್ದಿದ್ರೆ ಈ ಹೆಸರು ಬರ್ತಾ ಇರಲಿಲ್ಲ. ಇವಾಗ ನೀನು ಆ ಥರ ಹೆಸರು ಬರ್ತಾ ಇದೆ, ಏನು ಮಾಡಬೇಕು ಅದನ್ನು ನೋಡು, ಸ್ವಲ್ಪ ದೂರ ನಿಂತ್ಕೊಂಡು ಆಟ ಆಡು, ಅಷ್ಟೇ ನಾನು ಹೇಳಿದ್ದು. ಏನೋ ಅವರಿಬ್ರು ದೂರ ಮಾಡಿ ನನಗೇನು ₹1 ಸಿಗಲ್ಲ ಅಲ್ಲಿ. ಕರೆಕ್ಟ್. ಅಂದರೆ ಈವನ್ ಅಂದರೆ ಅದು ಹೆಂಗೆ ಜನಗಳು ಕನೆಕ್ಟ್ ಮಾಡ್ಕೋತಾರೆ ಅಂತಂದರೆ, ಈಗ ನಿಮ್ಮ ಮತ್ತು ಕಾವ್ಯ ಅವ್ರ ವಿಷಯದಲ್ಲಿ ಇಬ್ಬರಿಗೂ ಆ್ಯಕ್ಚುಲಿ ಸ್ವಲ್ಪ ಲಾಸ್ಟಲ್ಲಿ ವೋಟಿಂಗ್ಸ್ ಎಲ್ಲ ಡೌನ್ ಆಗೋದಕ್ಕೆ, ಆಟದಲ್ಲಿ ಡೌನ್ಫಾಲ್ ಆಗೋದಕ್ಕೆ ಅದೇ ರೀಸನ್ ಅನ್ನೋ ಥರ. ಅಂದರೆ ಗಿಲ್ಲಿಯವ್ರದ್ದು ಮೇಯ್ನ್ ಅಂತ ಅಂದರೆ ಅವರು ಹಿಂದ್ಗಡೆ ಯಾರ ಬಗ್ಗೆನೂ ಎಲ್ಲೂ ಮಾತಾಡೋಲ್ಲ, ಡೈರೆಕ್ಟಾಗಿ ಹೇಳ್ತಾರೆ. ಬಟ್ ಅದು ಧನುಷ್ ಅವರು ಅಲ್ಲಿ ಸ್ವಲ್ಪ ಅಂದರೆ ಅದೇನೋ ನಿಮ್ಮ ವಿಷಯ ನೀವು ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟಿರ್ತಿದ್ದಿದ್ರೆ, ಒಂದೇ 1% ಏನು ನಿಮಗೆ ರಾಂಗ್ ಅಂತ ನೀವೇನು ಹೇಳ್ತಿದ್ದೀರಲ್ಲ, ಮೋಸ್ಟ್ಲಿ ಇದ್ದಿರ್ಬೋದು ಅಂತ, ಅದು ಕೂಡ ಇರ್ತಿರ್ಲಿಲ್ಲ. ಧನುಷ್ ಅವರು ಕಂಪ್ಲೀಟ್ ಪರ್ಫೆಕ್ಟ್ ಮ್ಯಾನ್ ಥರ ಮೋಸ್ಟ್ಲಿ ಪೋಟ್ರೆ ಆಗ್ತಿದ್ರು, ಹೇಳ್ಬಿಟ್ಟಿರ್ತಿದ್ರೆ ಅಂತ ಜನ ಅಭಿಪ್ರಾಯ. ಆಸ್ ಎ ಫ್ರೆಂಡ್ ನಾನು ಹಂಗೆ ಹೇಳಿದಿದ್ರೆ ನಾನು ಅವಳ ಫ್ರೆಂಡೇ ಆಗ್ತಿರ್ಲಿಲ್ಲ, ಕಾವ್ಯ ಫ್ರೆಂಡ್ ಆಗ್ತಿರ್ಲಿಲ್ಲ. ನಾನು 1% ತಪ್ಪು ಅಂದಿದ್ದು ಅದು ನನ್ನ ತಪ್ಪು ಅಂತಲ್ಲ. ನಾನು ಎಲ್ಲೋ ಬೇರೆ ಕಡೆ ಇವಾಗ ಧ್ರುವಂತ್ ವಿಚಾರ ಬಂದಾಗ ನಾನು ಎಲ್ಲೇನು ಮಾತಾಡದೇ ಇರೋದು ನನ್ನ ತಪ್ಪಾಗಿರ್ಬೋದು. ರಿಷಾ ಹಂಗೆ ಹೇಳಿದಾಗ ನಾನು ಅದನ್ನ ಅಲ್ಲೇ ಈ ಥರ ಮಾತಾಡಬೇಡಿ ಅಂತ ಹೇಳದೇ ಇರೋದು ನಂಗೆ ತಪ್ಪು ಅಂತ ಅನಿಸಿದ್ದು. ಆಮೇಲೆ ಬೇರೆ ಒಂದು ಯಾವುದೋ ಚಿಕ್ಕ ವಿಚಾರದಲ್ಲಿ ನಾನು ಮಾತಾಡಬೇಕಾಗಿತ್ತು, ಮಾತಾಡಿಲ್ಲ ಅಂತ ಅನಿಸಿರ್ಬೋದು. ಆ ಥರ ಅದು ಬಿಟ್ಟರೆ ನನಗೆ ಇಲ್ಲಿ ಕಾವ್ಯಾಗಿ ಹೇಳಿದ್ದು ನನಗೇನು ತಪ್ಪು, ನಾನು ಯಾವಾಗ ನೀನು ಇದು ಅವನ ಹತ್ರ ಮಾತಾಡಲೇಬೇಡ ಆ ಥರ ಎಲ್ಲ ನಾನು ಏನೂ ಹೇಳಿಲ್ಲ. ಅವನಿಂದ ನೀನು ಕೆಟ್ಟದಾಗ್ತಾಯಿದೆ ಅಂತಲೂ ನಾನು ಹೇಳಿಲ್ಲ. ಅವ್ನು ನಿನಗೋಸ್ಕರ ಸ್ಟ್ಯಾಂಡ್ ತೊಗೊತಿದ್ದಾನೆ, ಅದಕ್ಕೆ ನೀನು ಕಾಣಿಸ್ಕೊಂತ ಇಲ್ಲ ಅಷ್ಟೇ. ಅದನ್ನು ಬಿಟ್ಟು ನೀನೇನು ಮಾಡಬೇಕು ಸೈಡಿಗೆ ಬಂದು ಅದನ್ನು ನೀನು ಮಾಡು ಅಂತಲೇ ಹೇಳಿದ್ದು ಹೊರತು ಅವನಿಂದ ನಿನಗೆ ದೂರ ಇಡು, ನೀವು ಫ್ರೆಂಡ್ಶಿಪ್ ಬ್ರೇಕ್ ಮಾಡ್ಕೊಂಡು ನಾನು ಯಾವತ್ತೂ ಹೇಳಿಲ್ಲ. ಓಕೆ. ಸೊ ನೀವು ಅಂದರೆ ಕಮೆಂಟ್ಸ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಂದಿರೋದೆಲ್ಲ ನೀವು ನೋಡಿದ್ರಾ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಥರ ಎಲ್ಲ ಮಾತಾಡಿದ್ದಾರೆ ಜನಗಳು ಅದೆಲ್ಲ ಅಂತ? ಸೊ ಏನು ಹೇಳ್ತೀರಾ ಆ ಥರ, ಯಾಕಂದರೆ ಕಮೆಂಟ್ಸ್ ಮಾಡಿರೋರಿಗೆ, ನೆಗೆಟಿವ್ ಆಗಿ ಹೇಳ್ತಾ ಇರೋರಿಗೆಲ್ಲ? ಇವಾಗ ನಾನು ಹೇಳಿದ್ದು ಬೇರೆ ರೀತಿ, ಅವ್ರು ತಗೊಂಡಿರೋದು ಬೇರೆ ರೀತಿ, ಅದಕ್ಕೆ ನಾನು ಏನು ಮಾಡೋಕ್ಕಾಗಲ್ಲ. ಹಂಗಂತ ಇವಾಗ ನೆಗೆಟಿವ್ ಕಮೆಂಟ್ಸ್ ಬರ್ತಿದೆ ಅಂತ ಅದ್ರ ಬಗ್ಗೆ ಯೋಚನೆ ಮಾಡಿ ನಾನು ಡಿಪ್ರೆಷನ್ಗೆ ಹೋಗಿ ಅದ್ರಗಿಂತ ಕೆಳಗೆ ಬರೋ ಅಂಥ ಮನುಷ್ಯ ನಾನಲ್ಲ. ಹಾಗಂತ ಯಾರಾದರೂ ಹೊಗಳಿದ್ರು ಮೇಲೆ ಹೋಗೋಂಥ ಮನುಷ್ಯನೂ ನಾನಲ್ಲ. ಎಲ್ಲಿರ್ತೀನೋ ಅಲ್ಲಿರ್ತೀನಿ, ನನ್ನ ಕೆಲಸ ನಾನು ಮಾಡ್ತೀನಿ, ಇಷ್ಟ ಆದರೆ ಸಪೋರ್ಟ್ ಮಾಡ್ತಾರೆ, ಕೈ ಹಿಡ್ಕೊಂಡು ಬೆಳೆಸ್ತಾರೆ, ಇಲ್ಲ ಅಂದರೆ ಇಲ್ಲ. ಸೊ ಈ ಥರ ನೆಗೆಟಿವ್ ಆಗಿದ್ರ ಬಗ್ಗೆ ಏನಾದರೂ ಕಾವ್ಯ ಅವ್ರ ಹತ್ರ ಮಾತಾಡಿದ್ರ ಸರ್ ನೀವು ಹೊರಗಡೆ ಬಂದಮೇಲೆ? ಫೋನ್ ಮಾಡೋಕ್ಕೂ ಟೈಮ್ ಇಲ್ಲ, ಮಲಗ್ತಾ ಇರೋದೇ ಬೆಳಗ್ಗೆ 6 ಗಂಟೆ ಹಂಗಾಗ್ತಿದೆ ಕೆಲಸ ಅದು ಇದು ಅಂತ. ಏನು ಮಾಡೋಕ್ಕಾಗುತ್ತೆ ಇವಾಗ ಒಬ್ರಿಗೆ? ಇವಾಗ ನಾನು ಒಂದು 100 ಜನ ಇದ್ದಾರೆ ಅಂದರೆ ಒಂದು 50 ಜನ ಇಷ್ಟಪಡ್ತಾರೆ, ನಾನು ಇನ್ನೊಂದು 50 ಜನ ಇಷ್ಟಪಡಲ್ಲ, ಏನು ಮಾಡೋಕ್ಕಾಗಲ್ಲ ಅದಕ್ಕೆ. ಸರ್ ಇನ್ನೊಂದು ಅದೇ ಲಾಸ್ಟ್ ಇದು ಸೇವ್ ಆಗಿ ಬರ್ತಾರಲ್ಲ, ಸೊ ಅವಾಗ ಗಿಲ್ಲಿ ಬಂದಾಗ ಧನುಷ್ ಅವ್ರಿಗೆ ಇಷ್ಟ ಆಗಲಿಲ್ಲ ಅನ್ನೋ ಥರ ಆ್ಯಕ್ಚುಲಿ ಜನ ಅನ್ಕೊಂಬಿಟ್ಟಿದ್ದಾರೆ. ಧನುಷ್ ಅವ್ರಿಗೆ ಇಷ್ಟಪಡಲಿಲ್ಲ ಅಂದರೆ ಅವ್ರು ಬಂದಾಗ ಏನೋ ಅವರು ರಿಯಾಕ್ಷನ್ನೇ ಕೊಡಲಿಲ್ಲ ಅನ್ನೋ ಥರ ಎಲ್ಲ. ಅಂದರೆ ಕಾವ್ಯ ಬಂದಾಗ ರಿಯಾಕ್ಷನ್ ಕೊಟ್ಟರು, ರಘು ಸರ್ ಬಂದಾಗ ಕೊಟ್ಟರು, ಗಿಲ್ಲಿ ಬಂದಾಗ ಏನೋ ರಿಯಾಕ್ಷನ್ನೇ ಕೊಡಲಿಲ್ಲ, ಅವ್ರಿಗೆ ಇಷ್ಟ ಇರಲಿಲ್ವಾ ಗಿಲ್ಲಿ ಸೇವ್ ಆಗಿ ಬಂದಿದ್ದು ಅನ್ನೋ ಥರ ಆ್ಯಕ್ಚುಲಿ ಜನ ಕೆಲವೊಂದಷ್ಟು ಜನ ಕಮೆಂಟ್ಸ್ ಮಾಡಿದ್ದಾರೆ. ಅವ್ನು ಎಲಿಮಿನೇಟ್ ಆಗ್ತಾನೆ ಅಂತಲೇ ಅನ್ಕೊಂಡಿರ್ಲಿಲ್ವಲ್ಲ, ಅವ್ನು 100% ವಾಪಸ್ ಬರ್ತಾನೆ ಅಂತ ಗೊತ್ತಿರಬೇಕಂದ್ರೆ ನಾನು ಅದು ರಿಯಾಕ್ಷನ್ ಏನು ಕೊಡಲಿ, ನೋಡ್ಗುರು ಏನು ನಾಟಕ ಹೊಡಿತಾವನೆ ಅಂತ ಅಂದ್ಕೊಂತಾರೆ. ಅದಕ್ಕೂ ಅವ್ನು ಬಂದೇ ಬರ್ತಾನೆ ನನಗೂ ಗೊತ್ತಿತ್ತಲ್ಲ, ಅವ್ನು ಎಲಿಮಿನೇಟ್ ಆಗಲ್ಲ ಅಂತ ನನಗೂ ಗೊತ್ತಿತ್ತು. ಯಾಕಂದ್ರೆ ನಾನೇ ಹೇಳಿದ್ನಲ್ಲ, ಅವ್ನು ಚೆನ್ನಾಗಿ ಮಾತಾಡ್ತಾನೆ, ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾ ಇದ್ದಾನೆ, ನಾನೇ ಎಷ್ಟೊಂದು ಕಡೆ ಹೇಳಿದ್ದೀನಿ. ನಾನು ಸುದೀಪ್ ಸರ್ ಯಾರು ಎಲಿಮಿನೇಟ್ ಆಗಲ್ಲ ಅಂತ ಕೇಳಿದಾಗೂ ನಾನು ಗಿಲ್ಲಿ ಹೆಸರು ಹೇಳಿರೋದು ಎಷ್ಟೊಂದು ಸತಿ. ಆಮೇಲೆ ಲಾಸ್ಟ್ ಸ್ಯಾಟರ್ಡೇ ಇದರಲ್ಲಿ ಅಂದರೆ ಫಿನಾಲೆ, ಹಿಂದಿನ ಸ್ಯಾಟರ್ಡೇ ಏನಂತಾರೆ, ಏನೋ ಫಿನಾಲೆ ಅಂತ ಇತ್ತಲ್ಲ,
ಪ್ರೀ ಫಿನಾಲೆ ದಿವಸದಲ್ಲಿ ಬೋರ್ಡ್ ಇಟ್ಬಿಟ್ಟು ನನ್ನ ಮೇಲೆ ಸೈಡು ಅದೆಲ್ಲ ಏನೋ ಚಟುವಟಿಕೆ ಮಾಡಿಸೋದು. ಆವಾಗಲೂ ನನ್ನ ಫೋಟೋ ಹಾಕ್ಬಿಟ್ಟು ನನ್ನ ಮೇಲೆ ಗಿಲ್ಲಿ ಫೋಟೋನೇ ಹಾಕಿದ್ದು ನಾನು. ಸೊ ನಾನು ಓಕೆ ಇಲ್ಲಿ ಚೆನ್ನಾಗಿ ಆಡ್ತಿರೋದಂದ್ರೆ ಅವನೇ ಅಂತ ನನಗೂ ಅನಿಸಿತ್ತು. ಸೊ ನಾನು ಅದು ಅವ್ನು ಹೋಗಲ್ಲ ಅಂತ ನನಗೆ 100% ಗೊತ್ತಿತ್ತು. ಅದಕ್ಕೆ ನಾನು ಏನು ರಿಯಾಕ್ಷನೇ ಕೊಟ್ಟಿಲ್ಲ ಅದ್ರ ಬಗ್ಗೆ. ಏನು ಇವಾಗ ಇವರು 100% ಹೊರಡ್ತಾರೆ, ರಘು ಸರ್ ಹೋಗೇ ಬಿಡ್ತಾರೆ. ನಾನು ಎಷ್ಟೊಂದು ಸತಿ ಹೇಳಿದ್ದೀನಿ, ಯಾರು ಹೋಗ್ಬೋದನ್ನು ರಘು ಸರ್ ಹೋಗ್ಬೋದು ಅಂತಲೇ ಹೇಳಿದ್ದೀನಿ. ಅವ್ರು ಹೋಗ್ತಾರೆ ಅಂತ ಅಂದ್ಕೊಂಡು ಅವ್ರು ಬಂದಾಗ ಇನ್ನೇನು ರಿಯಾಕ್ಷನ್ ಕೊಡ್ದಿರ ಇರ್ತಾರೆ. ಆಮೇಲೆ ಧ್ರುವಂತು ಮತ್ತು ಕಾವ್ಯ ಇದ್ದಾಗ ಧ್ರುವಂತ್ಗೆ ಚಪ್ಪಾಳೆ ಸಿಕ್ಕಿತ್ತು. ಆ ಚಪ್ಪಾಳೆಯಿಂದ ಅವನು 100% ಹೋಗಲ್ಲ. ಅಂದರೆ ನಾನು ಯಾರು ಹೋಗ್ಬೋದು ಯಾರು ಹೋಗ್ಬಾರ್ದು, ಇಲ್ಲಿ ಯಾರು ಅರ್ಹರು ಇರೋಕ್ಕೆ ಅಂತ ಅಂದಾಗ ನಾನು ಕಾವ್ಯ ಇರಬೇಕು ಅಂತಲೇ ಹೇಳಿದ್ದು. ಆದರೂ ನನಗೆ ಎಲ್ಲೋ ಒಂಚೂರು ಒಂದು 50% ಡೌಟ್ ಇರುತ್ತಲ್ವ, ಧ್ರುವಂತೆ ಬರ್ಬೋದು ಅಂತ. ಆವಾಗ ಕಾವ್ಯ ಬಂದಾಗ ರಿಯಾಕ್ಷನ್ ಕೊಟ್ಟಿದ್ದೆ. ಅಶ್ವಿನಿ ಮೇಡಮ್ ಬಂದಾಗೂ ಜಾಸ್ತಿ ರಿಯಾಕ್ಷನ್ ಕೊಟ್ಟಿಲ್ಲ, ರಕ್ಷಿತಾ ಬಂದಾಗೂ ನಾನು ಜಾಸ್ತಿ ರಿಯಾಕ್ಷನ್ ಕೊಟ್ಟಿಲ್ಲ. ಎಕ್ಸ್ಪೆಕ್ಟ್ ಮಾಡಿರೋರು ಬಂದಾಗ ಏನೋ ಅನ್ಸಲ್ಲ, ಎಕ್ಸ್ಪೆಕ್ಟ್ ಮಾಡದೇ ಇರೋರು ಬಂದಾಗೆ ತಾನೇ ಇದಾಗೋದು. ಎಸ್, ಅದೇ ಕ್ಲಾರಿಟಿ ಸರ್ ಅಷ್ಟೇ. ಜನಗಳಿಗೆ ಅವ್ರಿಗೆ ಏನೇನೋ ಅಂದ್ಕೊಂಡಿರ್ತಾರೆ. ಮೋಸ್ಟ್ಲಿ ನೀವು ಸ್ವಲ್ಪ ಲೌಡಾಗಿ ಎಕ್ಸ್ಪ್ರೆಸ್ ಮಾಡೋ ಥರ ಎಲ್ಲ ಇರ್ತಿದ್ದಿದ್ರೆ ಇನ್ನೂ ನೀಟಾಗಿ ಅರ್ಥ ಆಗಿರೋದು. ಇಲ್ಲ ಈ ಪಾಯಿಂಟಲ್ಲಿ ಧನುಷ್ ಅವ್ರು ನಿಜವಾಗ್ಲೂ ಖುಷಿಯಾಗಿದೆ, ಅಥವಾ ಈ ಪಾಯಿಂಟಲ್ಲಿ ಅವರಿಗೆ ಖುಷಿ ಆಗಿಲ್ಲ, ಅಥವಾ ವಾಟೆವರ್, ಅದು ಮೋಸ್ಟ್ಲಿ ಮಿಸ್ ಹೊಡಿತು ಅಂತ ಅನ್ಸುತ್ತೆ. ಅಂತ ಎಕ್ಸ್ಪ್ರೆಷನ್ ಕೊಟ್ಟಿದ್ರೆ ಎಲ್ರಿಗೂ ಗೊತ್ತಾಗಿರೋದೇನೋ, ನಮ್ಗೆ ಹಂಗೆ ಬರೋಲ್ಲ. ಅದೇ. ಮತ್ತು ಅದು ಬಿಟ್ಟರೆ ಸರ್, ಧ್ರುವಂತ್ ಅವ್ರಿಗೆ ಆ್ಯಕ್ಚುಲಿ ಜನ ಅಂದ್ಕೊಂಡಿರೋದು ಅದೇ 50% ಗೇಮ್, 70% ಗೇಮೇ ಅವ್ರಿಗೆ ಗೊತ್ತಾಗಿರಲಿಲ್ಲ. ಮತ್ತು ಹೊರಗಡೆ ಹೋಗ್ತೀನಿ ಅಂತ ಕೂತಿದ್ದಂತಹ ವ್ಯಕ್ತಿ ಅವ್ರಿಗೆ ಸಿಕ್ಕಾಪಟ್ಟೆ ಪುಷ್ ಕೊಟ್ಟು ಸೀಕ್ರೆಟ್ ರೂಮಿಗೆ ಬಿಟ್ಟು, ಸೀಕ್ರೆಟ್ ರೂಮಲ್ಲಿ ವಾಪಸ್ ಇಡೀ ಗೇಮೆಲ್ಲ ನೋಡ್ಕೊಳ್ಳೋ ಥರ ಮಾಡಿ, ಅಲ್ಲಿ ಅವ್ರಿಗೆ ಗಿಲ್ಲಿ ಸ್ಟ್ರಾಂಗ್ ಇದ್ದಾರೆ ಎಲ್ರಿಗಿಂತ ಅಂತ ಗೊತ್ತಾಯಿತು. ಅದಾದಮೇಲೆ ಗಿಲ್ಲಿನ ಅವರು ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಅವ್ರ ಗೇಮ್ನ ಒಂದು ರೀತಿ ಹೆಂಗೋ ಅವ್ರ ಕಡೆಗೆ ಗಮನ ಸೆಳೆಯೋ ಹಾಗೆ ಮಾಡ್ಕೊಂಡ್ರು ಅವ್ರು ಆ್ಯಕ್ಚುಲಿ. ಸೊ ಅದು ಅನ್ಫೇರ್ ಅಂತ ಜನಗಳಿಗೆ ಅನಿಸಿದೆ. ಪಾಪ ಬೇರೆಯವರೆಲ್ಲ ಹೆಂಗೋ ಅವ್ರಿಗೆ ಗೊತ್ತಿದ್ದಂಗೆ ಆಡ್ತಾಯಿದ್ರು, ಇವರಿಗೆ ಗೇಮ್ ಅರ್ಥ ಮಾಡಿಸ್ಬಿಟ್ರು ಕೂತ್ಕೊಂಡು ಕೂರಿಸಿ ಇದರಲ್ಲಿ ಸೀಕ್ರೆಟ್ ರೂಮಲ್ಲಿ. ಸೊ ತುಂಬ ಪಾಸಿಟಿವ್ ಮಾಡ್ದಂಗೆ ಆಗೋಯ್ತು ಅವ್ರಿಗೆ, ಅದು ಪಾಸಿಟಿವ್ ಆಗೋಯ್ತು ಅಂತ ಹೇಳ್ತಾರೆ. ಇವಾಗ ನಿಮಗೆ ಅಲ್ಲಿ ಒಂದು ವಾರ ಅವ್ರನ್ನ ಒಳಗಡೆ ಕೊಡ್ಸಿದ್ರಲ್ಲ, ಅದು ಎಂಟರ್ಟೈನಿಂಗ್ ಆಗಿತ್ತಾ? ಓಕೆ ಸರ್, ಪರವಾಗಿಲ್ಲ, ಎಲ್ರಿಗೂ ಎಂಟರ್ಟೈನಿಂಗ್ ಆಗಿತ್ತು. ಅದಕ್ಕೆ ಅಂತ ರೀಲ್ ಮಾಡಿದ್ದಾರೆ ಅಲ್ವಾ? ಅದ್ರ ಬಗ್ಗೆ ಎಷ್ಟೊಂದು ಜನ ಮಾತಾಡಿದ್ದಾರೆ. ನನಗೆ ಒಳಗಡೆ ಕೂತ್ಕೊಂಡಿರ್ಬೇಕಂದ್ರೆ ಒಳಗಡೆ ಎಷ್ಟೊಂದು ಜನ ಬಂದಾಗ ಸೀಕ್ರೆಟ್ ರೂಮ್ ನೀವು ಹೊರಗಡೆ ಬಂದ ಮೇಲೆ ನೀವೇನು ನೋಡ್ತಿರೋ ಬಿಡ್ತಿರೋ ಸೀಕ್ರೆಟ್ ರೂಮ್ ಟಾಸ್ಕ್ ನೋಡಿ, ಅಂದರೆ ಸೀಕ್ರೆಟ್ ರೂಮ್ದು ನೋಡಿ ಅಂತ ಅಂದರೆ ಆ ಥರ ಎಂಟರ್ಟೈನ್ ಆಗಲಿ ಅಂತಲೇ ಅವರಿಬ್ಬರನ್ನ ಹಾಕಿರ್ತಾರೆ. ಏನೋ ಅವರಿಬ್ರಿಗೆ ಹೆಲ್ಪ್ ಆಗಲಿ ಅಂತ ಹಾಕಿರಲ್ಲ ನನಗೆ ಗೊತ್ತಿರಂಗೆ. ಆ ಥರ ಎಂಟರ್ಟೈನ್ಮೆಂಟು. ಅವರಿಬ್ಬರು ಓವರ್ ಎಕ್ಸ್ಪ್ರೆಸಿವ್ ಇದ್ದಾರೆ, ಇಬ್ಬರು ಓವರಾಗಿ ಜಾಸ್ತಿ ಮಾತಾಡ್ತಾರೆ. ಆ ಥರ ಇರಬೇಕಾದ್ರೆ ಇವಾಗ ನನ್ನ ಹಾಕಿದ್ರೆ ನಾನು ಯಾರೋ ನನ್ನ ಪಕ್ಕ ಇಲ್ಲಮ್ಮ ಹಂಗಲ್ಲ ನೋಡಿ, ಈ ಥರ ಮಾಡೋಣ, ಇಬ್ರಿಗೂ ಅನ್ಯಾಯ ಆಗೋದು ಬೇಡ, ನಾನು ಈ ಥರ ಮಾತಾಡ್ತೀನಿ. ಅಲ್ಲಿ ಧ್ರುವಂತ್ ಬೇರೆ ಥರ ಮಾತಾಡಿದೆ, ಕರೆಕ್ಟಾ? ಅದು ಧ್ರುವಂತ್ ಆಗಿರೋದಕ್ಕೆ ಹಂಗೆ ಮಾತಾಡಿರೋದು, ಇವ್ರು ರಕ್ಷಿತ ಆಗಿರೋದಕ್ಕೆ ಹಂಗೆ ಮಾತಾಡಿರೋದು. ಆ ಎಂಟರ್ಟೈನ್ಮೆಂಟ್ ಸಿಗಲಿ, ಅದು ಎರಡು ಕ್ಯಾರೆಕ್ಟರ್ ವರ್ಕ್ ಆಗುತ್ತೆ ಅಂತಲೇ ಆ ಸೀಕ್ರೆಟ್ ರೂಮಿಗೆ ಬಿಟ್ಟಿರ್ತಾರೆ. ಅದಾದಮೇಲೆ ಅವ್ರು ಅರ್ಥ ಮಾಡಿಕೊಂಡು ಆ ಗೇಮ್ನ ಅವ್ರ ಸ್ಟ್ರಾಟಜಿ ಯೂಸ್ ಮಾಡಿ ಅವ್ರು ಒಂದು ಆಟ ಆಡಿದ್ದಾರೆ ಅಂದರೆ ಹೌದು, ಅವ್ರ ಟ್ಯಾಲೆಂಟು. ಅದು ಅವ್ರಿಗೆ ಹೆಲ್ಪ್ ಆಗಿರ್ಬೋದು, ಇಲ್ಲ ಅಂತಲ್ಲ. ಆದರೆ ಆ ಸೀಕ್ರೆಟ್ ರೂಮ್ಗೆ ಹೋಗೋಕ್ಕೆ ಅವ್ರು ಓವರ್ ಎಕ್ಸ್ಪ್ರೆಸಿವೇ ಒಂದು ಕಾರಣ ಇರ್ಬೋದಲ್ವ. ಯಾಕೆ ನಮ್ಮನ್ನ ಹಾಕಿಲ್ಲ, ಯಾಕೆ ಬೇರೆಯವ್ರನ್ನ ಹಾಕಿಲ್ಲ ಸೀಕ್ರೆಟ್ ರೂಮ್ಗೆ? ಆ ಓವರ್ ಎಕ್ಸ್ಪ್ರೆಸಿವ್ ಅದು ವರ್ಕ್ ಆಗುತ್ತೆ, ಆ ಕಂಟೆಂಟ್ ಎಲ್ರಿಗೂ ಇಷ್ಟ ಆಗುತ್ತೆ. ಇವಾಗ ನೀವು ಬಿಗ್ ಬಾಸ್ ನೋಡೋದು ಒಂದು ಎಂಟರ್ಟೈನ್ಮೆಂಟ್ಗೆ ಅಲ್ವಾ? ಆ ಎಂಟರ್ಟೈನ್ಮೆಂಟ್ ಎಲ್ರಿಗೂ ಸಿಗಲಿ, ಅವರು ಎಂಜಾಯ್ ಮಾಡಲಿ ಅನ್ನೋದಕ್ಕೆ ಅವ್ರನ್ನ ಒಳಗಡೆ ಹಾಕಿರ್ತಾರೆ. ಅದಾದಮೇಲೆ ಆಗಿರೋದಕ್ಕೆ ಅವನದನ್ನ ಅರ್ಥ ಮಾಡಿಕೊಂಡು ಅವ್ನ ಟ್ಯಾಲೆಂಟಿಂದ ಅದು ನೆಕ್ಸ್ಟ್ ಅವನ ಆಟನ ಏನೇ ಚೇಂಜ್ ಮಾಡ್ಕೊಂಡಿದ್ರು ಅವ್ನ ಟ್ಯಾಲೆಂಟ್ ಅದು ಅಷ್ಟೇ. ಎಲ್ಲರೂ ಇವಾಗ ಗಿಲ್ಲಿ ಬಂದಾಗೂ ಎಂಟ್ರಿ ಆಗ್ಬೇಕಂದ್ರೆ ಎಲ್ಲ ಸೀಸನು ನೋಡಿದ್ದೀನಿ. ಅಂದರೆ ಲಾಸ್ಟಲ್ಲಿ ಸುದೀಪ್ ಸರ್ ಕೇಳಿದಾಗ ಹೇಳ್ತಾರೆ, ಎಲ್ಲ ಸೀಸನು ನೋಡ್ಕೊಂಡು ಬಂದಿದ್ದೀನಿ. ಈ ಥರ ಮಾಡಬೇಕು ಅಂದರೆ ಒಂದು ಸೀಸನಿಂದ ಹನುಮಂತನ ತೊಗೊಳ್ತೀನಿ, ಇನ್ನೊಂದು ಸೀಸನಿಂದ ಪ್ರಥಮನ ತೊಗೊತೀನಿ ಅಂತ ಅಂದಿರ್ತಾರೆ. ಅದು ಅವ್ನ ಸ್ಟ್ರಾಟಜಿ, ಅದು ತಪ್ಪೇ ಅಲ್ಲ. ಇವಾಗ ನಾನು ಬಿಗ್ ಬಾಸ್ ಯಾವ ಸೀಸನು ನೋಡಿಲ್ಲ, ನನಗೆ ಗೊತ್ತೇ ಇಲ್ಲ ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ. ಆ ಟಾಸ್ಕ್ಗಳು ನೋಡಿದ್ದೀನಿ, ಪ್ರೋಮೋಸು. ಇವಾಗ ನಾವು ಕಲರ್ಸ್ ಚಾನಲ್ ನಾನು ಫಾಲೋ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ. ಅದ್ರ ಪ್ರೋಮೋಗಳು ಅದು ಇದು ಟಾಸ್ಕ್ ಅದು ಇದೆಲ್ಲ ಬಂದಾಗ ಅದನ್ನು ನೋಡಿದ್ದೀನಿ ಹೊರತು ನಾನು ಯಾವತ್ತೂ ಸೀಸನ್ ನೋಡಿಲ್ಲ. ಹೆಂಗಿರಬೇಕು ಏನು ಎತ್ತ ನನಗೂ ಗೊತ್ತಿಲ್ಲ. ಅವನು ಅದನ್ನು ನೋಡಿ ಅದನ್ನು ಅಳವಡಿಸ್ಕೊಂಡು ಸ್ಟ್ರಾಟಜಿ ಯೂಸ್ ಮಾಡಿಕೊಂಡು ಆ ಗೇಮ್ ಪ್ಲ್ಯಾನ್ ಮಾಡಿಕೊಂಡು ಬಂದಿರೋದು ತಪ್ಪೇ ಅಲ್ಲ. ಸೊ ಅವ್ನ ಆಟ ಆಡಿ ಅವ್ನು ಗೆದ್ದಿದ್ದಾನೆ ಅಷ್ಟೇ. ಸರ್, ಇನ್ನು ಆ್ಯಕ್ಚುಲಿ ಈ ಒಂದು ಸೀಸನಲ್ಲಿ ಆಲ್ಮೋಸ್ಟ್ ಅಂದರೆ ಸ್ಟಾರ್ಟಿಂಗ್ ಫ್ರಮ್ 4th ವೀಕ್, ಐ ಗೆಸ್ 5th ವೀಕಲ್ಲೇ ಆಲ್ಮೋಸ್ಟ್ ಒನ್ ಮ್ಯಾನ್ ಶೋ ರೀತಿ ಅದು ಬದಲಾಗ್ತಾ ಹೋಯಿತು. ಅದು ಹೊರಗಡೆ ಇರುವಂತಹ ಆಡಿಯನ್ಸ್ ಆ ಥರನೇ ನೋಡೋಕೆ ಹೋದರು. ಇವ್ರ ಸುತ್ತಾನೆ ಆಲ್ಮೋಸ್ಟ್ ತಿರುಗ್ತಾ ಇದೆಯಲ್ಲ ಅನ್ನೋ ಥರ ಸೀಸನ್. ಪ್ಲಸ್ ಲೈಕ್ ಆಲ್ಮೋಸ್ಟ್ ಒಂದು 50 days ಬರುವಾಗಲೇ ವಿನ್ನರ್ ಡಿಸೈಡ್ ಆಗಿಬಿಟ್ಟಿತ್ತು ಆಲ್ಮೋಸ್ಟ್. ಯಾಕಂದರೆ ಗಿಲ್ಲಿ ವಿಲ್ ಬಿ ದ ವಿನ್ನರ್ ಅನ್ನೋ ಥರ. ಸೊ ಈ ರೀತಿ ಒಂದು ರೆಸ್ಪಾನ್ಸ್ ಇರುತ್ತೆ ಹೊರಗಡೆ. ಈ ಲೆವೆಲ್ಗೆ 40 crore ಪ್ಲಸ್ ಒಂದು ವೋಟ್ಸ್ ಬೀಳುತ್ತೆ.
ಅದು ಗಿಲ್ಲಿಗೆ ಬಿದ್ದಿರುತ್ತೆ, ಗಿಲ್ಲಿ ಟಾಪರ್ ಆಗ್ತಾರೆ, ಫಿನಲಿಸ್ಟ್ ಆಗ್ತಾರೆ, ಐ ಮೀನ್ ವಿನ್ನರ್ ಆಗ್ತಾರೆ, ಪ್ಲಸ್ ಈ ಲೆವೆಲ್ಗೆ ಒಂದು ಕ್ರೇಜ್ ಇರುತ್ತೆ ಅನ್ನೋ ಥರ ಎಲ್ಲ ನೀವು ಎಕ್ಸ್ಪೆಕ್ಟ್ ಮಾಡಿದ್ರ ಒಳಗಡೆ ಇರುವಾಗ? ಆ ಥರ ಎಲ್ಲ ಅಂದ್ಕೊಂಡಿರಲಿಲ್ಲ. ನಮ್ಮ ಮನೆ 1 to ಡಬಲ್ ಆಗಿರ್ಬೋದು ಅಂತಲೇ ಅಂದ್ಕೊಂಡಿದ್ದು. ಯಾಕಂದರೆ ಲಾಸ್ಟ್ ಇಯರ್ಗಿಂತ ಜಾಸ್ತಿ ಕ್ರೇಜ್ ಇತ್ತು. ಈ ಇಯರ್ ಅದಕ್ಕಿಂತ ಜಾಸ್ತಿ ಇರುತ್ತೆ, 1 to ಡಬಲ್ ಇರುತ್ತೆ ಅಂತ ಅಷ್ಟೇ ಎಕ್ಸ್ಪೆಕ್ಟ್ ಮಾಡಿದ್ದು. ಸೊ ಆಚೆ ಬಂದಮೇಲೆ ನನಗೂ ಶಾಕೆ, ನೀವು ಹೇಳ್ದಂಗೆ ನೈಸ್, ಯಾರೋ ಒಬ್ರು ಬೆಳಿಬೇಕಷ್ಟೇ ಸರ್. ಅವ್ರು ಬೆಳೆದಿದ್ದು ನೋಡಿ ನಾನು ಹುರ್ಕೊಬಾರ್ದು, ನಾನು ಬೆಳೆದಿದ್ದು ನೋಡಿ ಅವ್ರು ಹುರ್ಕೋಬಾರ್ದು. ಅವ್ರ ಪಾಡಿಗೆ ಅವ್ರು ಬರ್ಕೊಂಬಂದಿದ್ರೆ ಅವ್ರು ಬೆಳಿತಾರೆ, ನಾನು ಬರ್ಕೊಂಬಂದಿದ್ರೆ ನಾನು ಬೆಳಿತೀನಿ ಅಷ್ಟೇ. ಸರ್, ಇನ್ನು ಇವರು ಅಶ್ವಿನಿ ಅವರು ಆ್ಯಕ್ಚುಲಿ ಆಚೆ ಬಂದಮೇಲೆ ಕೆಲವರದ್ದು ಬಡವರ ಮಕ್ಕಳು ಬೆಳಿಬೇಕು, ಹೌದು, ಬಟ್ ಗಿಲ್ಲಿ ಬಡವನ ಅವರು ಬಡವನ ಮುಖವಾಡ ಹಾಕೊಂಡು ಆ ಥರ ಆಟ ಆಡಿದ್ರು, ಸ್ಟ್ರಾಟಜಿಕಲಿ ಪ್ಲೇ ಮಾಡಿದ್ರು ಅಂತೆಲ್ಲ ಹೇಳಿದ್ದಾರೆ. ಆ್ಯಕ್ಚುಲಿ ಅದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಯಾಕೆ ಪ್ರತಿಯೊಬ್ಬರು ಈ ಕ್ವಶನ್ನ ಕೇಳ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಸರ್. ಯಾಕಂದರೆ ಬಡವ ಪ್ರತಿಯೊಬ್ಬರಿಗೂ ಸೇಮ್ ಆನ್ಸರ್ ಕೊಡ್ತಾ ಇದ್ದೀನಿ. ಬಡವ ಆಗಲಿ ಅವ್ರು ಸಾಹುಕಾರ ಆಗಲಿ, ಇವಾಗ ಬಡವ ಸಾಹುಕಾರ ಅಂತ ನೋಡಿ ಯಾರು ಓಟ್ ಹಾಕಲ್ಲ. ಅಲ್ಲಿರೋ ಟ್ಯಾಲೆಂಟು, ಅಲ್ಲಿರೋ ಅವನ ಮಾತಾಡಿರೋ ಮಾತು, ಅವ್ನು ಕೊಟ್ಟಿರೋ ಕಂಟೆಂಟು, ಅವ್ನಿರೋ ರೀತಿ ನೋಡಿನೇ ಓಟ್ ಹಾಕಿರ್ತಾರೆ. ಬಡವನ ಆಗಿರಲಿ ಸಾಹುಕಾರನ ಆಗಲಿ ಗೆಲ್ಲಬೇಕು, ಆಮೇಲೆ ಗೆದ್ದ ಮೇಲೆ ನಾವೇನು ಮಾತಾಡ್ಬಾರ್ದು ಸರ್, ತಪ್ಪಾಗುತ್ತೆ. ಅಲ್ಲ, ಬಡವಂತರ ಅವ್ರು ಪೋರ್ಟ್ರೇ ಮಾಡ್ಕೊಂಡಿದ್ರ ಒಳಗಡೆ ಏನಾದರೂ? ಇಲ್ಲ, ಅವ್ನು ಆ ಥರ ಬಟ್ಟೆ ಹಾಕಕ್ಕೆ ಅವ್ನಿಗೆ ಇಷ್ಟ, ಅವ್ನು ಐತೆ ನನ್ನ ಹತ್ರ ಬಟ್ಟೆ ಐತೆ, ನನಗೆ ಹಾಕಕ್ಕೆ ಇಷ್ಟ ಇಲ್ಲ. ಎಷ್ಟೊಂದು ಜನ ತೋರಿಸಿದ್ರಲ್ಲ, ಅದಾದ್ಮೇಲೆ ಅವ್ನು ಹಾಕಕ್ಕೇನು ಸ್ಟಾರ್ಟ್ ಮಾಡಿಲ್ಲ. ಬರೀ ವೀಕೆಂಡಲ್ಲಿ ಮಾತ್ರ ಇನ್ನು ಸೂಟು ಗೀಟೆಲ್ಲ ಅದಾದ್ಮೇಲೆ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಗಿದ್ದು. ಅದಾದ್ಮೇಲೆ ಹಾಕಕ್ಕೆ ಸ್ಟಾರ್ಟ್ ಮಾಡ್ದೆ, ಅಂದರೆ ಬರೀ ವೀಕೆಂಡ್ ಮಾತ್ರ. ಅವನು ಇರೋದೇ ಹೆಂಗಂತೆ, ಅವ್ರ ಅಮ್ಮ ಬಂದಾಗ ಹೇಳಿದ್ರಲ್ಲ, ಮನೇಲಿ ಯಾವಾಗ ಬನ್ನಿ ಶಾರ್ಟ್ಸ್ ಹಾಕೊಂಡೆ ಓಡಾಡೋದು ಅಂತ. ಅದು ನಂಗೆ ಆ ಥರ ಎಲ್ಲ ಏನೂ ಅನಿಸಿಲ್ಲ. ಏನು ಅವ್ನು ಆ ಥರ ಪೋರ್ಟ್ರೇ ಮಾಡಬೇಕು ಏನು ಅಂತ ಆ ಥರ ಎಲ್ಲ ಏನು ಅನಿಸಿಲ್ಲ. ಆಮೇಲೆ ಅವ್ನು ಅಲ್ಲಿ ಕುತ್ಕೊಂಡು ಅವ್ನು ಹೇಳ್ಕೊಂತ ಇದ್ನಲ್ಲ, ಇಲ್ಲ ನಾ ಕುರಿ ಫಾರ್ಮ್ ಹಾಕಿದ್ದೆ, ಆ ಥರ ತೋರಿಸ್ಕೊಬೇಕು ಅಂದರೆ ಏನೂ ಇಲ್ಲ ಅಂತಲೇ ಹೇಳ್ಕೊಂಬೋದಿತ್ತು. ಒಂದು ಕುರಿ ಫಾರ್ಮ್ ಇನ್ನೇನು ಆಗುತ್ತೆ, ರೆಡಿ ಮಾಡೋಕ್ಕೆ ದುಡ್ಡು ಕೊಟ್ಬಿಟ್ಟು ಬಂದಿದ್ದೀನಿ, ಕಾರ್ ತೊಗೊಂಡಿದ್ದೀನಿ, ಮನೇನೂ ಇದೆ, ಅಂದರೆ ಮನೆ ಅಂದರೆ ಏನೋ ಬಾಡಿಗೆ ಮನೆಯೇ ಹೇಳಿದ್ದು. ಆ ಥರ ಇಲ್ಲೆಲ್ಲ ಇದೆ ಅಂತ ಅವ್ನು ಹೇಳ್ಕೊಂಡಿದ್ದಾನೆ. ಎಲ್ಲೂ ನಂಗೆ ಬಡವ, ನಂಗೆ ತಿನ್ನೋಕೆ ಊಟ ಇಲ್ಲ ಆ ಥರ ಎಲ್ಲ ಹೇಳಿದ್ದು ನನ್ನ ಹತ್ರ ಅಂತೂ ನಾನು ನೋಡಿಲ್ಲಪ್ಪ. ಬಟ್ ಈಗ ಯಾಕೆ ಹಂಗೆ ಹೇಳಿರ್ಬೋದು ಅಶ್ವಿನಿ ಅವರು? ಅವ್ರನ್ನೇ ಕೇಳ್ಬೇಕು ನೀವು. ಓಕೆ, ಮತ್ತು ಇನ್ನೊಂದೇನು ಅಂತಂದರೆ ಅವರು ಅದೇ ಸ್ಟ್ರಾಟರ್ಜಿ ಅವ್ರೇನೋ 2 ಸ್ಟ್ರಾಟರ್ಜಿ ಇಬ್ಬರನ್ನ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ, ಸೊ ಅದನ್ನೇ ಪ್ಲೇ ಮಾಡಿದ್ದಾರೆ ಅಂತೆಲ್ಲ ಹೇಳ್ತಾರೆ ಅವರು. ಬಟ್ ಅವರನ್ನು ಫಾಲೋ ಮಾಡ್ಕೊಂಡು ಬಂದಿರ್ಬೋದು, ಹೌದು, ಬಟ್ ಇಲ್ಲಿ ಸಿಚುವೇಶನ್ಸೇ ಬೇರೆ ಇಲ್ಲಿರೋದು, ಪ್ಲಸ್ ಇಲ್ಲಿರುವ ಕಂಟೆಸ್ಟೆಂಟ್ಸೇ ಬೇರೆ. ಹಂಗೆ ಸ್ಟ್ರಾಟರ್ಜಿ ಎಲ್ಲ ಸೀಸನಲ್ಲೂ ಬೇರೆ ಎಲ್ಲ ಕಂಟೆಸ್ಟೆಂಟ್ ಜೊತೆ ವರ್ಕ್ ಆಗಲ್ಲ. ಬಿಕಾಸ್ ಅಲ್ಲಿ ಯಾರೊಬ್ರು ಈಗ ನೀವು ಬಂದು ಮಾತಾಡಿದಾಗ ಅವ್ರು ರಿಯಾಕ್ಟ್ ಮಾಡೋದು ಪ್ರತಿಯೊಂದೂ ಅವರು ಇನ್ಫ್ಲೂಯೆನ್ಸಿಂದ ಆಡೋಕ್ಕಾಗಲ್ಲ. ಸೊ ಅದ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ಅವ್ನು ಅದನ್ನ ವರ್ಕ್ ಮಾಡ್ದ, ಅದೇ ಅಲ್ವಾ ಟ್ಯಾಲೆಂಟು. ಸ್ಟ್ರಾಟಜಿ ಮಾಡ್ಕೊಂಬರೋದಕ್ಕಿಂತ ಸ್ಟ್ರಾಟಜಿನ ವರ್ಕ್ ಮಾಡೋದೇ ಅಲ್ವಾ ಇಂಪಾರ್ಟೆಂಟು. ಸೊ ಓಕೆ, ಯು ಪ್ಲೇಡ್ ಇಸ್ ಗೇಮ್ ಅಷ್ಟೇ, ಅದ್ರ ಬಗ್ಗೆ ನಾನು ಏನು ಮಾತಾಡಲಿ. ಓಕೆ, ಇನ್ನು ರಕ್ಷಿತಾ ಅವರ ವಿಚಾರದಲ್ಲೂ ಅಷ್ಟೇ, ಅವರು ಗೇಮ್ ಅಂತ ಬಂದರೆ ಅಂಥ ಮಹಾನ್ ಭಯಂಕರ ಆ ಥರ ಟಾಸ್ಕ್ ಅದೇನೂ ಮಾಡಲಿಲ್ಲ. ಸೊ ಬಟ್ ಅವರ ಮುಗ್ಧತೆ ಸಿಕ್ಕಾಪಟ್ಟೆ ಜನಕ್ಕೆ ಇಷ್ಟ ಆಗಿಬಿಟ್ಟಿದೆ ಹೊರಗಡೆ. ಈ ಒಂದು ಅವರಿಗೆ ಕನ್ನಡ ಕರೆಕ್ಟಾಗಿ ಮಾತಾಡೋಕ್ಕೆ ಬಂದಿಲ್ಲ ಅಂದರೂ ಇಷ್ಟ ಆಗ್ತಿದೆ. ಸೊ ನಿಮಗೆ ಒಳಗಡೆ ಇರುವಾಗ ಅವ್ರು ಯಾವ ಸ್ಥಾನದಲ್ಲಿ ಇರ್ಬೋದು ಅಂತ ಒಂದು ಐಡಿಯಾ ಬರ್ತಿತ್ತಾ? ಏನು ಅಂದ್ಕೊಳ್ತಿದ್ರಿ, ಇವ್ರು ಎಲ್ಲಿ ಬರ್ಬೋದು, ಯಾವ ಲಿಸ್ಟಲ್ಲಿ ಇರ್ಬೋದು ಇವರು ಅಂತೆಲ್ಲ ತಲೆಗೆ ಬಂದಿತ್ತು? 4th ನಿಲ್ಸಿದ್ನಲ್ಲ ನಾನು ನಿಲ್ಸಿದ್ದು ಅಷ್ಟು ಜನ ಟಾಪ್ 5 ಇದ್ರು. ಓಕೆ, ನಾನು ಕ್ಯಾಪ್ಟನ್ ಆಗಿದ್ದಾಗ ಯಾರನ್ನ ಟಾಪ್ 5 ನಿಲ್ಸಿದ್ನೋ ಅಷ್ಟು ಜನ ಟಾಪ್ 5 ಇದ್ರು. ಅಲ್ಲೇ ನಿಲ್ಸಿದ್ನಲ್ಲ ಎಲ್ಲರೂ. ಎಸ್, ಓಕೆ, ಮೊದಲೇ ಡೇ ನೀವು ಅವಾಗಲೇ ಜಡ್ಜ್ ಮಾಡಿದ್ರಿ ಆಲ್ರೆಡಿ? ನಂಗೆ ಅನ್ಸಿದ್ದು ನಾನು ಅಲ್ಲಿಟ್ಟೆ, ಅವರೇ ಟಾಪ್ 5 ಜನ ಇದ್ದರು, ಅದರಲ್ಲಿ ನಾನೊಬ್ಬ. ಅದು ನಾನು 6 ಬರ್ತೀನಿ, ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಷ್ಟೇ. ಸರ್, ಈಗ ಇನ್ನೊಂದು ಸುಮಾರು ಈಗ ಪೊಲಿಟಿಕಲ್ ಕ್ಯಾಂಪೇನ್ ಥರ ಎಲ್ಲ ಆಗೋಯ್ತು ಹೊರಗಡೆ, ಮತ್ತು ಸುಮಾರು ಅಂದರೆ ಹಾಕಲೇಬೇಕು, ಗೆಲ್ಲಿಸಲೇಬೇಕು ಅನ್ನೋ ಥರ ಜನ ಆ್ಯಕ್ಚುಲಿ ತುಂಬ ಟೊಂಕ ಕಟ್ಟಿ ನಿಂತಿದ್ರು ಅವರೇ ಗೆಲ್ಲಬೇಕು ಅಂತೆಲ್ಲ. ಬಟ್ ಕೊನೆ ಒಂದು ಸ್ವಲ್ಪ ಪೊಲಿಟಿಕಲ್ ಕ್ಯಾಂಪೇನ್ ಥರ ಆಯಿತು. ಮತ್ತೇನೇ ಕಡೆ ಕರವೇ ಅಧ್ಯಕ್ಷರುಗಳು ಅವರೆಲ್ಲ ಅಶ್ವಿನಿ ಗೌಡರೇ ಸಪೋರ್ಟ್ ಮಾಡೋದಕ್ಕೆ ನಾವು ಏನು ಬೇಕಾದರೂ ಮಾಡೋಕ್ಕೆ ರೆಡಿ, ಆ ಥರದ್ದೆಲ್ಲ ಹಾಗೆಲ್ಲ ಆಯಿತು ಕೆಲವೊಂದಷ್ಟು. ಸೊ ಈ ರೀತಿ ಜನ ಇಷ್ಟರ ಮಟ್ಟಿಗೆ ಈ ಒಂದು ಶೋನ ಸೀರಿಯಸ್ ಆಗಿ ತಗೊಂಡಿರೋದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಇದು ಎಂಟರ್ಟೈನ್ಮೆಂಟ್ ಶೋ, ಎಂಟರ್ಟೈನ್ಮೆಂಟ್ ಥರ ತಗೊಳ್ಳಿ, ಇಲ್ಲ ಆದರೂ ಈ ಥರ ಸಪೋರ್ಟ್ ಮಾಡ್ತೀರಾ ಮಾಡಲಿ. ಯಾವುದೋ ಒಂಥರ ಯಾರೋ ಒಬ್ರಿಗೆ ಸಪೋರ್ಟ್ ಮಾಡಿದ್ರೆ ತಪ್ಪೇ ಅಲ್ಲ ಸರ್. ಅದನ್ನು ಜಗಳ ಮಾಡ್ಕೊಬಾರ್ದು ಅಷ್ಟೇ. ಎಲ್ಲ ನೀವು ಯಾರೇ ಆಗಿದ್ರು ಹೆಂಗೆ ಸಪೋರ್ಟ್ ಮಾಡಬೇಕಂದ್ರೆ ಸಪೋರ್ಟ್ ಮಾಡೋದು ತಪ್ಪೇ ಅಲ್ಲ. ಯಾಕಂದರೆ ಇಲ್ಲಿ ನಿಂತ್ಕೊಂಡು ಅಂದರೆ ಹೊರಗಡೆ ಇದ್ಕೊಂಡು ಬಿಗ್ ಬಾಸ್ ನೋಡೋದಕ್ಕೂ ಒಳಗಡೆ ಹೋಗಿ ಬಿಗ್ ಬಾಸ್ನ ಆಟ ಆಡೋದಕ್ಕೂ ಬೇಜಾನ್ ಡಿಫ್ರೆನ್ಸ್ ಇದೆ. ಒಳಗಡೆ ಕಷ್ಟ ಅಂದರೆ ಕಷ್ಟ, ನೆಕ್ಸ್ಟ್ ಲೆವೆಲ್ ಸ್ಟ್ರೆಸ್ಸು, ನೆಕ್ಸ್ಟ್ ಲೆವೆಲ್ ಎಮೋಷ್ನಲ್ ಎಲ್ಲ ಆಗ್ತಾ ಇರುತ್ತೆ. ಯಾವುದೇ ರೀತಿ ಸಪೋರ್ಟ್ ಬಂದರೂ ಖುಷಿನೇ. ಅದು ನೀವು ಹೇಳಿದಾಗೆ ಪೊಲಿಟಿಕಲ್ ಆ ಥರ ಯಾವ ಥರ ಆಗಿದ್ರು ಖುಷಿನೇ. ಬಟ್ ಸಪೋರ್ಟ್ ಸಿಗಲೇಬೇಕು ಸರ್ ಒಳಗಡೆ ಇರೋದು. ನಾನು ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಇರಬೇಕಂದ್ರೂ ಹೇಳಿದೆ ಸುದೀಪ್ ಸರ್ಗೆ, ನಾನು ಬಿಗ್ ಬಾಸ್ನ ಏನೋ ಅಂದ್ಕೊಂಡಿದ್ದೆ, ಒಳಗಡೆ ಬಂದಮೇಲೆ
ಈ 11 ಸೀಸನ್ ಕಂಟೆಸ್ಟೆಂಟ್ಸ್ಗಳ ಮೇಲೆ ನನಗೆ ರೆಸ್ಪೆಕ್ಟ್ ಬಂತು ಅಂತ. ಯಾಕಂದರೆ ಅಷ್ಟು ಕಷ್ಟ ಅಲ್ಲಿ ಒಳಗಡೆ ಇರೋದು. ಯಾವುದೇ ರೀತಿ ಸಪೋರ್ಟ್ ಸಿಕ್ಕಿದ್ರು ಅದು ಕಮ್ಮಿನೇ ಒಳಗಡೆ ಇರೋರಿಗೆ, ಬಿಗ್ ಬಾಸ್ ಮನೆ ಒಳಗಡೆ ಇರೋರಿಗೆ ಯಾವುದೇ ರೀತಿ ಸಪೋರ್ಟ್ ಸಿಕ್ಕಿದ್ರು ಕಡಿಮೆನೇ. ಆದರೆ ಅದನ್ನು ಜಗಳ ಮಾಡ್ಕೋಬಾರ್ದು ಹೊರಗಡೆ. ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಇವನು ಎಷ್ಟು ಸರಿ ಅದನ್ನು ಹೇಳ್ಕೊಳ್ಳಿ. ನಾನು ಯಾವಾಗೂ ಅಷ್ಟೇ, ನಾನು ಎಷ್ಟು ಸರಿ ನಾನು ಹೇಳ್ತೀನಿ, ಇನ್ನೊಬ್ಬರನ್ನ ಕೆಳಗಂತ ಹಾಕಕ್ಕೆ ನಾನು ಟ್ರೈ ಮಾಡಲ್ಲ. ಹಂಗೆ ನೀವು ಸಪೋರ್ಟ್ ಮಾಡ್ತಿರೋ, ಇವಾಗ ನನಗೆ ನೀವು ಸಪೋರ್ಟ್ ಮಾಡ್ತೀರ, ನಾನು ಎಷ್ಟು ಸರಿ, ನಾನು ಏನೇನು ಮಾಡ್ತಾಯಿದ್ದೀನಿ ಅದನ್ನು ಹೇಳಿ. ಅವ್ನು ಯಾಕೆ ಬರಬಾರ್ದು, ಅವ್ನು ಯಾಕೆ ಅಲ್ಲಿ ಇದು ಮಾಡ್ದ, ಅವ್ನು ಯಾಕೆ ಇದು ಮಾಡ್ದ, ಅದು ತಪ್ಪು. ಇನ್ನೊಬ್ರ ಬಗ್ಗೆ ಏನು ಇರೋದು ಅಮ್ಮಮ್ಮ ಅಂದ್ರೆ ಇವತ್ತು ಇರ್ತೀವಿ ನಾಳೆ ಇರ್ತೀವಿ ಇಲ್ಲ ನಮಗೆ ಗೊತ್ತಿಲ್ಲ. ಇರೋಷ್ಟು ದಿನ ಪಾಸಿಟಿವ್ ಆಗಿರಬೇಕು, ಪಾಸಿಟಿವ್ ಆಗಿ ತೊಗೊಂಡೋಗ್ಬೇಕು ಅಷ್ಟೇ. ಓಕೆ ಸರಿ, ಆ್ಯಕ್ಚುಲಿ ಇವಾಗ ಕಾವ್ಯ ಅವ್ರ ವಿಚಾರದಲ್ಲಿ ಎರಡು ಆಗುತ್ತೆ. ಅಂದರೆ ಒಂದು, ಈಗ ಗಿಲ್ಲಿ ಅವ್ರ ಜೊತೆಗೆ ಜಂಟಿಯಾಗಿ ಬಂದಿದ್ದು, ಪ್ಲಸ್ ಅವರ ತಮ್ಮ ಮತ್ತು ಅಮ್ಮ ಬಂದು ಅದೊಂದು ಅವ್ರು ಸ್ವಲ್ಪ ಹೊರಗಡೆ ಇರುವ ಸೀಕ್ರೆಟ್ಸ್ ಎಲ್ಲ ಬಿಟ್ಕೊಟ್ಟಿದ್ದು. ಸೊ ಇದೆರಡು ತುಂಬ ಅವರ ಆಟದ ಮೇಲೆ ನೆಗೆಟಿವ್ ಪರಿಣಾಮ ಬೀರ್ತು. ಅಂದರೆ ಗಿಲ್ಲಿ ಅವ್ರ ಜೊತೆಗೆ ಜಂಟಿಯಾಗಿ ಬಂದಿದ್ದರೆ ಗಿಲ್ಲಿ ಈಸ್ ಲೈಕ್ ವೆರಿ ಹೈಪರ್ ಆ್ಯಕ್ಟಿವ್, ಅದೆಲ್ಲೋ ಒಂದು ಕಡೆ ಪ್ರಭಾವ ಬೀರ್ತಾನೆ ಬಂತು. ಅದರಿಂದ ಕಾವ್ಯ ಅವರು ಕಾಣಿಸ್ಕೊಳ್ಳೋದಕ್ಕೆ ಆಗಲೇ ಇಲ್ಲ. ಅಂದರೆ ಅವ್ರದ್ದು ಇಂಡಿವಿಜುವಲ್ ಪರ್ಸ್ನಾಲಿಟಿ ದೊಡ್ಡದಾಗಿ ಕಾಣಿಸ್ಕೊಳ್ಳೇ ಇಲ್ಲ ಅನ್ನೋದೊಂದು ವಿಷಯ. ಆದರೆ ಸೊ ಅದಕ್ಕೋಸ್ಕರನೇ ಕೊನೆ ತನಕ ಬಂದರು ಅಂತ ಹೇಳೋದು ಒಂದು ವಿಷಯ. ಆದರೆ ಇನ್ನೊಂದು, ಅವ್ರ ತಾಯಿ ಮತ್ತು ತಮ್ಮ ಆ ಥರದ್ದು ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿರ್ತಿರ್ಲಿಲ್ಲ ಅಂತಂದರೆ ಇನ್ನೂ ಟಾಪ್ 2 ಅಲ್ಲಿ ಬರ್ತಿದ್ರು ಅನ್ನೋ ಥರದ್ದು ಆ್ಯಕ್ಚುಲಿ ವಿಶ್ಲೇಷಣೆ ಆಗುತ್ತೆ ಹೊರಗಡೆ. ನಿಮ್ಗೆ ಏನು ಅನ್ಸುತ್ತೆ ಸರ್? ನಾನು ಇದೇ ಮಾತನ್ನ ಅವಳಿಗೆ ಫಸ್ಟಿಂದನೂ ಹೇಳ್ತಾ ಇದ್ದೆ. ಎಲ್ಲ ಸೀಸನಲ್ಲೂ ಒಬ್ರಿಗೆ ಬಂದೇ ಬರುತ್ತೆ, ಇವರಿಂದ ಇವ್ರು ಬಂದರು, ಇವರಿಂದ ಇವ್ರು ಬಂದರು ಅಂತ. ಆ ಥರ ಮಾಡ್ಕೊಂಬೇಡ. ಒಂದು ಸತಿ ಹೇಳಿದೆ, ಫಸ್ಟಿಗೆ ಹೇಳಿ ಬಿಟ್ಟೆ ನಾನು. ಅದಾದಮೇಲೆ ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ಇವಾಗ ನಾನು ಹೇಳಿ ಅವರಿಬ್ಬರು ಫ್ರೆಂಡ್ಶಿಪ್ನ ಹಾಳು ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಅವಳು ಬಂದು ಕೇಳಿದಾಗ ನಾನು ಆ್ಯಸ್ ಎ ಫ್ರೆಂಡ್ ಅವ್ಳಿಗೆ ಏನು ಸಜೆಷನ್ ಕೊಡಬೇಕು ಆ ಸಜೆಷನ್ ಕೊಟ್ಟಿದ್ದೆ. ಅಕಸ್ಮಾತ್ ಗಿಲ್ಲಿ ನನಗೆ ಬಂದು ಅಣ್ಣ ಈ ಥರ ಆಗ್ತಾಯಿದೆ, ಈ ಥರ ಅವ್ನು ಕಂಡ್ರೆ ನನಗೆ ಆಗ್ತಾ ಇರಲ್ಲ ಅಂತಿದ್ರೆ, ರೆಸಾರ್ಟ್ ಟಾಸ್ಕಲ್ಲಿ ನೀನು ಸಾರಿ ಕೇಳು, ನಿನ್ನಿಂದ ತಪ್ಪಾಗಿದೆ, ಅದಕ್ಕೆ ನೀನು ಸಾರಿ ಕೇಳು. ಅದಾದಮೇಲೆ ಅವ್ರು ಏನೇ ಮಾತಾಡಿದ್ರು ನಿನ್ನ ಜೊತೆ ನಾನು ನಿಂತ್ಕೊಂತೀನಿ ಅಂತಲೇ ಹೇಳಿದ್ದೀನಿ ನಾನು, ಅಲ್ವಾ? ಅವ್ನಿಗೆ ಸಪೋರ್ಟ್, ಯಾಕಂದರೆ ಸರಿ ಇದ್ದಾಗ ಎಲ್ರಿಗೂ ಸಪೋರ್ಟೇ ಮಾಡ್ತೀನಿ ನಾನು. ಅವ್ರು ಕಂಡ್ರೆ ಆಗಲ್ಲ, ಇವ್ರು ಕಂಡ್ರೆ ಆಗಲ್ಲ ನಾನು ಯಾವತ್ತೂ ಹೇಳಲ್ಲ. ಯಾರು ಹೊರಗಡೆ ಹೋಗಲ್ಲ ಅಂತ ಫಸ್ಟ್ ಗಿಲ್ಲಿ ಹೆಸರೇ ಹೇಳ್ತೀನಿ. ಯಾರು ಇದು ನನಗಿಂತ ಮೇಲೆ ಅಂದರೆ ಗಿಲ್ಲಿ ಹೆಸರೇ ಹೇಳ್ತೀನಿ. ಇಲ್ಲಿ ನಾನು ಕ್ಯಾಪ್ಟನ್ ಆಗಿದ್ದಾಗ ಪೊಸಿಷನ್ ನಿಲ್ಲಿಸ್ಬೇಕಂದ್ರೂ ಮನೆ ಕೆಲಸ ಅನ್ನೋ ಒಂದು ಪಾಯಿಂಟ್ ಇರಲಿಲ್ಲ ಅಂದರೆ ಅವ್ನ ಫಸ್ಟ್ ಪೊಸಿಷನಲ್ಲಿ ನಿಲ್ಲಿಸ್ತಾ ಇದ್ದೆ. ಮನೆ ಕೆಲಸ ಅನ್ನೋ ಒಂದು ಪಾಯಿಂಟ್ ಇತ್ತು, ಅದು ನನ್ನ ತಲೆಯಲ್ಲಿ ಏನು ಅಂದರೆ ಮನೆ ಕೆಲಸ ಅನ್ನೋದು ಒಂದು ಲಾಸ್ಟ್ ಪಾಯಿಂಟ್. ಆ ಲಾಸ್ಟ್ ಪಾಯಿಂಟ್ ಇರೋದ್ರಿಂದ ಮನೆ ಕೆಲಸ ಸ್ವಲ್ಪ ಕಮ್ಮಿ ಮಾಡ್ತಾಯಿದ್ದ ಅಂತ ಸೆಕೆಂಡ್ ಪೊಸಿಷನ್ಗೆ ನಿಲ್ಲಿಸ್ದೆ. ಆ ಥರ. ಮತ್ತೆ ಯಾಕೆ ಸರ್ ಜನ ಅಷ್ಟೊಂದು ನಿಮ್ಮ ಮೇಲೆ ತಪ್ಪು ತಿಳ್ಕೊಂಬಿಟ್ಟಿದ್ದಾರೆ? ಅಂದರೆ ಗಿಲ್ಲಿನ ಇವ್ರು ಕಂಡ್ರೆ ಆಗಲ್ಲ, ಗಿಲ್ಲಿ ಹೇಟರ್ ಇವರು, ಗಿಲ್ಲಿನ ಸೀಕ್ರೆಟಾಗಿ ಹೇಟ್ ಮಾಡ್ತಾ ಇದ್ದಾರೆ ಧನುಷ್ ಅಂತೆಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ. ನನಗೆ ಗೊತ್ತಿಲ್ಲಪ್ಪ ಅವ್ನು ಏನಕ್ಕೆ ಹೇಟ್ ಮಾಡಲಿ. ಇರೋ 24 ಜನಕ್ಕೆ 23 ಜನಕ್ಕೂ, ಅಂದರೆ ಅವನನ್ನು ಬಿಟ್ಟು 22 ಜನಕ್ಕೂ ಅವ್ನು ಕೌಂಟ್ರ್ ಕೊಟ್ಟಿದ್ದಾನೆ, ಅವ್ರು ಕಾಲು ಹೇಳಿದ್ದಾನೆ. ನನ್ನ ವಿಷಯಕ್ಕೆ ಅವ್ನು ಯಾವತ್ತೂ ಬಂದಿಲ್ಲ. ನಾನು ಏನಕ್ಕೆ ಹೇಟ್ ಮಾಡಲಿ ಅವನು? ನನ್ನ ವಿಷಯಕ್ಕೆ ಬಂದಿಲ್ಲ ಅಂತ ನಾನು ಹೇಟ್ ಮಾಡೋಕ್ಕಾಗತ್ತೆ? ನಾನು ಯಾರು ಚೆನ್ನಾಗಿ ಆಡ್ತಿದ್ದಾರೆ ಅಂದರೆ ಅವನ ಹೆಸರು ಹೇಳ್ತಾ ಇದ್ದೆ ನಾನು ಯಾವಾಗಲೂ. ನನ್ನ ಆಟಕ್ಕೆ ತೊಂದರೆ ಆಗೋದಾಗ ಮಾತ್ರ ನಾನು ಹತ್ರ ಮಾತಾಡಿದ್ದೀನಿ. ಆಮೇಲೆ ಅವ್ನಿಗೆ ಸಪೋರ್ಟ್ ಮಾಡೋ ಕಡೆ ಎಲ್ಲ ನಾನು ಸಪೋರ್ಟ್ ಮಾಡಿದ್ದೀನಿ. ಅದು ಬಿಟ್ಟು ಹೊರಗಡೆ ಹಂಗೆ ಅಂದ್ಕೊಂಡ್ರಿ ನಾನೇನು, ಅಂದರೆ ಆ ಒಂದು ಸ್ಟೇಟ್ಮೆಂಟ್ಗೆ ಹಂಗೆ ಅಂದ್ಕೊಂತಾರೆ ಅಂದರೆ ನಾನು ಏನು ಮಾಡೋಕ್ಕಾಗಲ್ಲ. ಕರೆಕ್ಟ್. ಇನ್ನು ಇವಾಗ ಕಲರ್ಸ್ ವಾಹಿನಿ ನಿಮಗೆ ಮೊದಲಿಂದ, ನಿಮಗೆ ಗೀತಾ ಸೀರಿಯಲಿಂದ ಹಿಡಿದು ಮತ್ತು ನೆಕ್ಸ್ಟ್ ಇನ್ನೊಂದು ಸೀರಿಯಲ್ ಬರುತ್ತೆ, ಈಗ ಬಿಗ್ ಬಾಸ್ ಶೋ, ಅಂದರೆ ಸಾಕಷ್ಟು ನಿಮ್ಮನ್ನು ತುಂಬ ಅಂದರೆ ಅವಕಾಶಗಳನ್ನು ಕೊಟ್ಟು ಬೆಳೆಸುವಂತಹ ಪ್ರಯತ್ನ ಮಾಡ್ತಾನೆ ಇದೆ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಕಲರ್ಸ್ ಅವರು ಕೊಡ್ತಾ ಇರುವಂತಹ ಈ ಅವಕಾಶದ ಬಗ್ಗೆ? ಪ್ಲಸ್ ಬಿಗ್ ಬಾಸಿಂದ ನಿಮ್ಮ ವ್ಯಕ್ತಿತ್ವ ಏನು ಅಂತ ಜನಗಳಿಗೆ ಇವಾಗ ಗೊತ್ತಾಗಿದೆ. ಏನು ಹೌ ಥ್ಯಾಂಕ್ಫುಲ್ ಯು ಆರ್ ಆ್ಯಕ್ಚುಲಿ ಕಲರ್ಸ್ ಕನ್ನಡಗೆ? ಐ ಆಮ್ ವೆರಿ ಥ್ಯಾಂಕ್ಫುಲ್. ಇದೇ ಮಾತನ್ನ ನಾನು ಬಿಗ್ ಬಾಸ್ ಮನೇಲಿ ಇರಬೇಕಂದ್ರೆ ಎಷ್ಟೊಂದು ಸತಿ ಹೇಳಿದ್ದೀನಿ. ನಾನು ಒಂದೊಂದು ಹೆಜ್ಜೆನೂ ಇಡಬೇಕಂದ್ರೂ ಆ ಜನರ ಪ್ರೀತಿ ಆಶೀರ್ವಾದ ನನಗೆ ಸಿಗಬೇಕು ಅಂದರೆ ನಾವೆಲ್ಲೋ ಒಂದು ಕಡೆ ಕಾಣಿಸ್ಕೋಬೇಕು, ಎಲ್ಲೋ ಒಂದು ಕಡೆ ನಾವೇನು ನಮ್ಮ ಕೆಲಸ ಏನು ಅಂತ ತೋರಿಸ್ಬೇಕು ಅಂದರೆ ಒಂದು ಚಾನಲ್, ಒಂದು ವಾಹಿನಿ ಬೇಕೇ ಬೇಕು. ಆ ವಾಹಿನಿ ಕಲರ್ಸ್ ಕನ್ನಡ. ನನ್ನ ಪ್ರತಿ ಒಂದು ಈ ಗ್ರೌಂಡ್ ಫ್ಲೋರಿಂದ ಒಂದೊಂದು ಮೆಟ್ಲಿಗೆ ನನಗೆ ಬೇಸ್ಮೆಂಟ್ ಹಾಕ್ಕೊಟ್ಟಿದ್ದೆ ಕಲರ್ಸ್ ಕನ್ನಡ. ಅಲ್ಲಿಂದ ಇಲ್ಲಿವರೆಗೂ ಪ್ರತಿಯೊಂದು ಮೆಟ್ಲು ನಾನು ಯಾವ್ಯಾವ ಮೆಟ್ಲು ಹತ್ತಿದ್ದೀನೋ ಆ ಪ್ರತಿಯೊಂದು ಮೆಟ್ಲನ್ನು ಕಲರ್ಸ್ ಕನ್ನಡದಿಂದನೇ ಸಿಕ್ಕಿರೋದು ನನಗೆ ಇಲ್ಲಿವರೆಗೂ. ಇನ್ನು ಮುಂದಕ್ಕೂ ಅವರೇ ಕೊಡ್ತಾರೆ ಅಂದರೆ ಅದಕ್ಕಿಂತ ಖುಷಿ ಬೇರೆ ಏನಿಲ್ಲ. ಒಳಗಡೆ ಹೇಳ್ದೆ ಇದನ್ನು, ಕಲರ್ಸ್ ಕನ್ನಡ ಮತ್ತು ಕನ್ನಡ ಜನತೆ ನನಗೇನೇ ರೆಸ್ಪೆಕ್ಟ್ ಸಿಕ್ಕಿದ್ರು, ನಾನು ಏನೇ ಇವಾಗ ಇಲ್ಲಿವರೆಗೂ ಏನೇ ಮಾಡಿದ್ರು, ಏನೇ ಕಷ್ಟ, ನನ್ನ ಕಷ್ಟ ಇರ್ಬೋದೇನೋ, ಬಟ್ ಪ್ರತಿಯೊಬ್ಬರಿಗೂ ಆ ಕಷ್ಟ ಬಿಟ್ಟು ಬೇರೆ ಏನಾದರೂ ಸಿಕ್ಕಿದೆ ಅಂದರೆ ಅದು ನಿಮ್ಮಿಂದನೇ, ಕಲರ್ಸ್ ಕನ್ನಡದಿಂದ ಮತ್ತು ಕನ್ನಡ ಜನತೆಯಿಂದ ಅಂತಲೇ ಹೇಳಿದ್ದೀನಿ. ಕರೆಕ್ಟ್ ಸರ್. ಆ್ಯಕ್ಚುಲಿ ನೀವು ನೋಡಿರೋ ಪ್ರಕಾರ ಈಗ ಹೊರಗಡೆ ಗೊತ್ತಲ್ಲ ಟ್ರಯಾಂಗ್ಯುಲರ್ ಲವ್ ಸ್ಟೋರಿ ಅಂತ ಹೇಳ್ತಾರೆ, ಗಿಲ್ಲಿ, ಕಾವ್ಯ, ರಕ್ಷಿತಾ, ಆ ಥರದ್ದೆಲ್ಲ. ಬಟ್ ನೀವು ನೋಡಿರೋ ಪ್ರಕಾರ ಏನು ಬರೀ ಪ್ಯೂರ್ ಫ್ರೆಂಡ್ಶಿಪ್ ಮಾತ್ರ ಆಯಿತಾ, ಅಥವಾ ಯಾರಿಗಾದ್ರೂ ಸ್ವಲ್ಪ ಫೀಲಿಂಗ್ಸ್ ಇತ್ತಾ ಈ 3 ಜನದಲ್ಲಿ? ಯಾರ ಮೇಲಾದರೂ ಯಾರ ಮೇಲೆ? ಅದು ರಕ್ಷಿತಾದಂತೂ ನಾನು ಇಲ್ಲ, ಅವ್ನು ನನ್ನ ಫ್ರೆಂಡೇ ಅಂತ ಹೇಳಿರೋದಿದೆ.
ಕಾವ್ಯ ಅಂತೂ ಗಿಲ್ಲಿ ನನ್ನ ಫ್ರೆಂಡೇ ಅಂತಲೂ ಹೇಳಿರೋದಿದೆ. ಗಿಲ್ಲಿ ಏನು ಹೇಳಿಲ್ಲ ನನ್ನ ಹತ್ರ, ಏನು ಹೇಳಿಲ್ಲ. ಅತ್ಲಾಗ ಹಂಗೂ ಮಾತಾಡ್ತಾನೆ, ಇತ್ಲಾಗ ಹಿಂಗೂ ಮಾತಾಡ್ತಾನೆ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ನೀವು ಗಿಲ್ಲಿನೇ ಕೇಳಬೇಕು ಅದನ್ನು. ಬಟ್ ಇವರಿಬ್ರು ಇಲ್ಲ ನನ್ನ ಫ್ರೆಂಡೇ ಅಂತ ನನ್ನ ಹತ್ರ ಹೇಳಿದ್ದಾರೆ. ಗಿಲ್ಲಿ ನನಗೇನು ಹೇಳಿರೋದ್ರಿಂದ ಅದ್ರ ಬಗ್ಗೆ ನಂಗೆ ಕ್ಲಾರಿಟಿ. ಬಟ್ ನೀವು ನೋಡಿದಾಗ ನಿಮ್ಗೇನು ಅನಿಸಿಲ್ಲ ಇವರು ಅಪಾರ್ಟ್ ಫ್ರಮ್ ಫ್ರೆಂಡ್ಶಿಪ್ ಸ್ವಲ್ಪ ಏನಾದರೂ ಬೇರೆ ಥರ ಫೀಲಿಂಗ್ಸ್ ಇದೆ ಅಂತ ಅನಿಸಿದೆ? ಫೀಲಿಂಗ್ಸ್ ಅನ್ನೋದಕ್ಕಿಂತ ಅವ್ನು ಅದೇ ಹೇಳಿದ್ನಲ್ಲ, ಇವಾಗ ನಾನು ಸೈಲೆಂಟ್ ಅಂತ ಏನಕ್ಕೆ ಬಂತು, ನಾನು ಬೇರೆ ಏನು ಮಾಡಿದೆ, ನನಗೆ ಬಂದಿರೋ ಒಂದು ಕೆಲಸ ನಾನು ಕರೆಕ್ಟಾಗಿ ಮಾಡಿ ಅಷ್ಟರಲ್ಲೇ ಇದ್ದೆ. ಅವನು ಅದನ್ನು ಬಿಟ್ಟು ಬೇರೆಯವ್ರಿಗೆ ಎಂಟರ್ಟೈನ್ಮೆಂಟ್ ಕೊಡೋದಾಗಲಿ, ಈ ಥರ ಮಾಡಿದ್ರೆ ಇಷ್ಟ ಆಗುತ್ತೆ ಅಂತ ಇರೋದಾಗಲಿ, ಆ ಥರ ಅದಕ್ಕೋಸ್ಕರ ಆದರೂ ಮಾಡಿರ್ಬೋದು, ಇಲ್ವಾ ನಿಜವಾಗ್ಲೂ ಇದ್ರೂ ಇರ್ಬೋದು. ಅಂದರೆ ನನಗೆ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಅವ್ರಾಗ ಒಂದು ನನಗೆ ಬಾಯಿ ಬಿಟ್ಟು ಹೇಳಿದ್ರೆ ನಾನು ಅದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಡ್ಬೋದು. ಅದು ಬಿಟ್ಟರೆ ನನಗೆ ಅವರಿಬ್ಬರು ನೋಡಿದ್ರೆ ಅವ್ರ ಫ್ರೆಂಡ್ ಅಂತಲೇ ನನ್ನ ಹತ್ರ ಹೇಳಿರೋದು. ಕರೆಕ್ಟ್ ಸರ್. ಆ್ಯಕ್ಚುಲಿ ಈಗ ಇಡೀ ಬಿಗ್ ಬಾಸ್ ಇಷ್ಟು ಜನ 24 ಜನ ಬಂದಿದ್ರು, ಅದರಲ್ಲಿ ನಾನು ಕಾಂಟ್ಯಾಕ್ಟ್ ಇಟ್ಕೊಳ್ಳೋಕೆ ಇಷ್ಟಪಡಲ್ಲ ಇನ್ನು ಮುಂದಕ್ಕೆ ಲೈಫಲ್ಲಿ ಅಂತ ಅನ್ಕೊಳ್ಳೋದಾದರೆ ಯಾರೂ ಇಲ್ಲ ಸರ್. ನಿಮ್ಗೆ ಅನ್ಸುತ್ತಾ ನಂಗೆ ಆ ಥರ ಯಾರಾದರೂ ಇದೆ? ನಿಮಗೆ ಗೊತ್ತಿಲ್ಲ. ಅಂದರೆ ಯಾರ ಜೊತೆಗೂ ಆ ಥರ ಯಾರ ಹತ್ರ ಬೇಸರ ಮಾಡ್ಕೊಂಡಿದ್ದಾರೆ, ಜಗಳ ಆಡ್ಕೊಂಡಿದ್ದು ಧ್ರುವಂತ್ ಮತ್ತು ಸತೀಶ್ ಅವ್ರ ಜೊತೆಗೆ. ಸೊ ಸತೀಶ್ ಅವ್ರ ಜೊತೆಗೆ ಅಂದರೆ ಏನು ಸರ್ ಅಂದರೆ ನನ್ನ ಜೊತೆ ಚೆನ್ನಾಗಿ ಅವ್ರು ಇದ್ರೆ ನಾನು ಚೆನ್ನಾಗಿರ್ತೀನಿ ಅಷ್ಟೇ. ಸರ್ ಶರ್ಟ್ 5 ಲಕ್ಷ ಶರ್ಟ್ ಏನಾದ್ರು ಅವರು ನಿಮಗೆ ಗಿಫ್ಟ್ ಎಲ್ಲ ಕೊಟ್ಟಿದ್ದಾರೆ? 10 ಲಕ್ಷ ನನಗೆ ನಾನು ಅವ್ರ ಹತ್ರನೇ ಸೇರ್ತಾ ಇರಲಿಲ್ಲ. ನನಗೆ ಇವಾಗ ಒಬ್ಬರನ್ನ ಯಾರಾದರೂ ಜಾಸ್ತಿ ರೇಗಿಸ್ತಾ ಇದ್ರೆ, ಎಲ್ಲರೂ ಸೇರ್ಕೊಂಡು ಒಬ್ಬರನ್ನೇ ರೇಗಿಸ್ತಾ ಇದ್ರೆ ನನಗೆ ಇಷ್ಟ ಆಗಲ್ಲ. ಸೊ ನಾನು ಎದ್ದೋಗ್ಬಿಡ್ತಾ ಇದ್ದೆ ಸ್ಟಾರ್ಟಿಂಗೆ. ನಾನು ಎದ್ದೋಗ್ಬಿಟ್ಟು ಅವ್ರಿಗೆ ನಂಗೆ ಇವೆಲ್ಲ ಇಷ್ಟ ಆಗಲ್ಲ ಅಂತ ಎದ್ದೋಗಿದ್ರು ನನ್ನ ಹೆಸರೇ ತಗೊಂಡ್ರು ಅವರು. ನನ್ನ ಡಾಗ್ ಅಂದ ಅದು ಇದು ಅಂತ. ಡಾಗ್ ಸತೀಶ್ ಅಂತಲೇ ನನಗೆ ಗೊತ್ತಿರೋದು. ಅದು ಬಿಟ್ಟರೆ ನಿಮ್ನೇನೋ ರೇಗಿಸ್ಬೇಕು, ನಿಮ್ಗೆ ಈ ಥರ ಅನ್ಬೇಕು ಅಂತಂದಿದ್ದಲ್ಲ ಅಂತ ಅಲ್ಲ. ನನ್ನ ಹೆಸರು ಕ್ಯಾಟಬಾಂಬ್ ಸತೀಶ್. ಅದನ್ನ ಅವತ್ತೇ ಹೇಳಿದರೆ ನೀವು ಒಂದ್ಸತಿ ನಾನು ನಿಮ್ಮ ಹೆಸರು ಕರೀತಾ ಇರಲಿಲ್ಲ, ಕ್ಯಾಟಬಾಂಬ್ ಸತೀಶ್ ಅಂತಲೇ ಕರೀತಾ ಇದ್ದೆ. ನನಗೆ ಗೊತ್ತಿರೋದು ಹಿಂಗೆ. ನೀವು ಇಲ್ಲ ಹಿಂಗೆ ಕರಿಬೇಡ ಅಂದರೆ ನಾನು ಕರೆಯೋದೇ ಇಲ್ಲ. ನಾನು ಯಾಕೆ ಕರೀಲಿ, ನಿಮ್ಗೆ ಯಾಕೆ ಹರ್ಟ್ ಮಾಡಲಿ ನಾನು ಅಂತ. ಆ ಥರ ಎಲ್ಲ ಏನಿಲ್ಲ ಸರ್. ಇವಾಗ ಅವರು ನನ್ನ ಜೊತೆ ಆಚೆ ಬಂದಮೇಲೆ ಚೆನ್ನಾಗಿರ್ತಾರೆ, ನಾನು ಎಲ್ಲರ ಜೊತೆ ಚೆನ್ನಾಗಿರ್ತೀನಿ. ಇಂಥವ್ರ ಜೊತೆ ಇವರು ಇಲ್ಲ, ನಾನು ಇವ್ರ ಜೊತೆ ಕಾಂಟ್ಯಾಕ್ಟಲ್ಲಿ ಇರಲ್ಲ ಅಂತ ನಾನು ಯಾರೂ ಇಲ್ಲ. ಎಲ್ಲರೂ ನನ್ನ ಜೊತೆ ಕಾಂಟ್ಯಾಕ್ಟ್ ಇದ್ದಾರೆ, ಎಲ್ಲರ ಜೊತೆ ಕಾಂಟ್ಯಾಕ್ಟಲ್ಲಿ ಇರ್ತೀನಿ. ಓಕೆ. ಸೊ ಸತೀಶ್ ಅವ್ರ ಜೊತೆಗೂ ಏನೂ ಜಗಳ ಆಗಿರಲಿಲ್ಲ ಹಾಗಾದ್ರೆ ನಿಮಗೆ? ಇಲ್ಲ, ಸ್ಟಾರ್ಟಿಂಗ್ ಒಂದು ಜಗಳ ಆಗಿತ್ತು ಅಷ್ಟೇ. ಅದು ನನ್ನ ವಿಷಯಕ್ಕಲ್ಲ, ಅದೇ ಬೇರೆಯವ್ರ ವಿಷಯ. ಧ್ರುವನ್ ಜೊತೆಗೂ ಕಾಂಟ್ಯಾಕ್ಟಲ್ಲಿ ಇರ್ತೀರಾ? ಅವ್ನು ಫೋನ್ ಮಾಡಿದ್ರೆ ನಾನು ಮಾತಾಡ್ತೀನಿ. ಅಂದರೆ ಅವ್ರು ನನ್ನ ಜೊತೆ ಚೆನ್ನಾಗಿದ್ರೆ ನಾನು ಅವ್ರ ಜೊತೆ ಚೆನ್ನಾಗಿರ್ತೀನಿ ಅಷ್ಟೇ. ಅದು ಬಿಟ್ಟರೆ ನಾನು ಫೋನಲ್ಲಿ ತುಂಬ ಕಡಿಮೆ ನಾನು ಒಬ್ಬರ ಜೊತೆ ಕಾಂಟ್ಯಾಕ್ಟಲ್ಲಿರೋದು. ಸಿಕ್ಕಿದ್ರೆ ಮಾತ್ರ ತುಂಬ ಚೆನ್ನಾಗಿ ಮಾತಾಡ್ತೀನಿ. ಓಕೆ. ಬಿಕಾಸ್ ಯಾಕಂದರೆ ಸತೀಶ್ ಅವ್ರದ್ದು ಒಂಥರ ಎಕ್ಸೆಂಟ್ರಿಕ್ ಪರ್ಸ್ನಾಲಿಟಿ. ಹೊರಗಡೆ ನಾನು ಸತ್ತೋಗಿದ್ದೀನಿ, ನಾನು ದೆವ್ವ ಆಗಿ ಇನ್ವೈಟ್ ಮಾಡ್ತಾಯಿದ್ದೀನಿ, ನನ್ನ ತಿಥಿ ಪಾರ್ಟಿ ಇದೆ ಬನ್ನಿ ಅಂತೆಲ್ಲ. ಇದು ಕೇಳಿಸ್ಕೊಂಡೆ, ತಿಥಿ ಪಾರ್ಟಿ ಇರುತ್ತೆ ಅವರು. ಏನಪ್ಪ. ಮತ್ತು ನಾನು ಗಿಲ್ಲಿ ಆಚೆ ಬಂದ್ಬಿಟ್ಟ, ನನ್ನಿಂದ ಬಂದ ಅಂತ ಅದಕ್ಕೊಂದು ಪಾರ್ಟಿ ಕೊಟ್ಟಿದ್ದು, ಹಂಗೊಂದು ಪಾರ್ಟಿ. ಮತ್ತು ತಿಥಿ ಪಾರ್ಟಿ ಅಂತ ಒಂದು ಇನ್ವೈಟ್ ಮಾಡಿದರು. ಪ್ಲಸ್ ಅವ್ರ ಮಗನ ಆ್ಯಕ್ಚುಲಿ ನಂಬರ್ 2 ಹೀರೋ ಮಾಡಬೇಕು ಇಂಡಿಯಾದಲ್ಲಿ ಅಂತ ಅದಕ್ಕೊಂದು ಇದು ಮಾಡಿದ್ದಾರೆ. ಅವ್ರ ಮಗ ಫೇಲ್ ಆದಮೇಲೆ ಒಂದು ಪಾರ್ಟಿ ಮಾಡಿದರು. ಅದಕ್ಕೆ ಫೇಲ್ ಆದ ನನ್ನ ಮಗ, ಈಗ ಫೇಲ್ ಆಗದೆ ಪಾಸ್ ಆಗಿಬಿಡ್ತಿದ್ದಿದ್ರೆ ಇನ್ನೊಂದು 2 ವರ್ಷ ಇನ್ನು ಡಿಗ್ರಿ ಓದಬೇಕು, ಹೀರೋ ಆಗೋದು ಕಷ್ಟ ಆಗುತ್ತೆ, ಲೇಟ್ ಆಗಿಬಿಡುತ್ತೆ ಅಂತ ಅದಕ್ಕೊಂದು ಖುಷಿಗೊಂದು ಪಾರ್ಟಿ ಕೊಟ್ಟರು. ಏನು ಅನಿಸುತ್ತೆ ಈ ವ್ಯಕ್ತಿತ್ವದ ಬಗ್ಗೆ ನಿಮಗೆ? ದುಡ್ಡು ಜಾಸ್ತಿ ಇರಬೇಕು, ಕೊಡ್ತಾರೆ. ಎಂಜಾಯ್ ಮಾಡ್ತಾ ಇದ್ದಾರೆ ಲೈಫ್ನ, ಎಲ್ಲ ವಿಷಯಕ್ಕೂ ಎಂಜಾಯ್. ಅದೇ ಅವ್ರು ಇನ್ನೂ ನನಗಿಂತ ಜಾಸ್ತಿ ಇನ್ನೊಂದು ಸ್ಟೆಪ್ ಮೇಲೆ ಹೋಗ್ಬಿಟ್ಟವ್ರೆ. ನಾವು ಲೈಫ್ನ ಪೀಸಾಗಿ ಇಟ್ಕೋಬೇಕು, ಜಾಸ್ತಿ ಯೋಚನೆ ಮಾಡೋಕೆ ಹೋಗ್ಬಾರ್ದು. ಅವ್ರು ಯಾವ ವಿಷಯ ಬಂದರೂ ಅದಕ್ಕೊಂದು ಪಾರ್ಟಿ ಮಾಡಬೇಕು ಅಂತ ಅವರು. ದುಡ್ಡು ಜಾಸ್ತಿ ಇದ್ರೆ ಎಲ್ಲರೂ ಪಾರ್ಟಿ ಮಾಡ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಸರ್. ಮಾಡ್ಕೊಳ್ಳಿ ಬಿಡಿ, ಅವರು ಇಷ್ಟ, ಅವ್ರ ಬಟ್ಟೆ, ಅವ್ರ ಮಗ, ಅವ್ರ ಪಾರ್ಟಿ, ಅವ್ರ ದುಡ್ಡು ಅಷ್ಟೇ. ಎಸ್ ಸರ್. ಫೈನಲಿ ಒಂದು ಪ್ರಶ್ನೆ ಅಂದರೆ, ಆಲ್ಮೋಸ್ಟ್ ಈಗ ಬೇರೆ ವಾಹಿನಿಯವರು ಕೂಡ ಇನ್ಕ್ಲೂಡಿಂಗ್ ಝೀ ಚಾನಲ್ ಆ್ಯಕ್ಚುಲಿ ಗಿಲ್ಲಿಯವರ ಗೆಲುವನ್ನು ಅದಕ್ಕೊಂದು ಪೋಸ್ಟ್ ಎಲ್ಲ ಹಾಕ್ಕೊಂಡಿದ್ದಾರೆ. ಆ್ಯಕ್ಚುಲಿ ಅವ್ರು ವಿನ್ ಆಗಿದ್ದಕ್ಕೆ ಈ ಒಂದು ಆ ಚಾನಲ್ನವರೇ ಅಲ್ಲ ಅಂದರೂ ಕೂಡ. ಬಟ್ ಇಡೀ ಈ ಕಂಟೆಸ್ಟೆಂಟ್ಸ್ ಏನಿದ್ರು ಬಿಗ್ ಬಾಸ್ ಸೀಸನ್ 12ಅಲ್ಲಿ ಕಾವ್ಯ ಅವರನ್ನು ಹೊರತುಪಡಿಸಿ ಯಾರು ಕೂಡ, ಯಾಕೆಂದರೆ ಗಿಲ್ಲಿ ಗೆಲುವನ್ನು, ಯಾಕಂದರೆ ಅವ್ರ ಒಳಗಡೆ ಸಂಭ್ರಮಿಸಿರ್ಬೋದು, ಇಷ್ಟಪಟ್ಟು ಖುಷಿ ಪಟ್ಟಿರ್ಬೋದು, ಬಟ್ ಯಾರು ಈ ಥರ ಪೋಸ್ಟ್ ಹಾಕಿ ಎಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೂ ಹಂಚ್ಕೊಂಡಿಲ್ಲ. ಸೊ ಅದ್ರ ಬಗ್ಗೆ ಕೂಡ ಸ್ವಲ್ಪ ಪ್ರಶ್ನೆ ಹೇಳ್ತಿದ್ದೆ, ಯಾಕೆ ಎಲ್ಲರೂ ಗಿಲ್ಲಿ ಗೆದ್ದಿರೋದ್ರ ಬಗ್ಗೆ ಇಷ್ಟ ಇಲ್ವಾ ಯಾರಿಗೂ ಅನ್ನೋ ಥರ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನಾವು ಅಲ್ಲಿ ಓಟದಲ್ಲಿದ್ರಿ ಸರ್, ನಾವು ಸೋತಾಗಿವಿ ಅಂತ ಬೇಜಾರಲ್ಲಿ ಇರ್ತೀವಿ. ಗೆದ್ದಿರೋರನ್ನ ತಗೊಂಡೋಗಿ ಕಂಗ್ರ್ಯಾಚುಲೇಟ್ ಮಾಡಬೇಕು ಅದು ಇದೊಂದು ತಲೆಯಲ್ಲಿ ಓಡಲ್ಲ. ಇವಾಗ ನೀವು ಕೇಳಿರೋದಕ್ಕೆ ಹೌದಾ ಹಿಂಗೂ ಒಂದು ವಿಷಯ ಇದೆ ಅಂತ ನನಗೆ ಗೊತ್ತಾಗಿದ್ದು. ಕಾವ್ಯ ಒಬ್ಬರೇ ಪೋಸ್ಟ್ ಹಾಕಿದ್ದಾರೆ, ಬೇರೆ ಯಾರೂ ಹಾಕಲಿಲ್ಲ. ನಾವು ಗೆದ್ದಾಗ ಹೋಗಿ ಕಂಗ್ರ್ಯಾಚುಲೇಟ್ ಮಾಡಿದ್ದೀವಿ ನಾವು. ಅದು ಬಿಟ್ಟು ಪೋಸ್ಟ್ ಹಾಕಬೇಕು ಅಂತ ನಮ್ಮ ತಲೆಗೂ ಓಡಲಿಲ್ಲ. ನೀವು ಕೇಳಿರೋದಕ್ಕೆ ಅನಿಸ್ತಾ ಇದೆ, ಓ ಹಿಂಗೂ ಇರ್ಬೋದಾ, ಇದಕ್ಕೂ ಒಂದು ಹಾಕ್ಬೇಕಾ ಅಂತ. ಅಂದರೆ ಇನ್ಯಾವ ಥರ ಯೋಚನೆ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಸೊ ಹಾಕ್ಲೇಬಾರ್ದು ಅಂತೇನಿಲ್ಲ, ಅದು ಓಡಲಿಲ್ಲ ಅಷ್ಟೇ. ಅದನ್ನ ಗೆದ್ದಿದ್ದಾನೆ, ಎಲ್ಲರೂ ಹೋಗುತ್ತೋ, ಎಲ್ಲ ಕಡೆನೂ ಹಾಕಿದ್ದಾರೆ, ಇನ್ನು ನಾವು ಒಂದೇನು ಹಾಕೋದು ಅಂತ ಅಷ್ಟೇ. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್. ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ. ಸೊ
ಮುಂದೆ ಯಾಕೆಂದರೆ ನಿಮ್ಮ ಜೀವನದ ಟಾರ್ಗೆಟ್ಸ್ ಏನು, ಯಾಕೆಂದ್ರೆ ನೆಕ್ಸ್ಟ್ 5 ಇಯರ್ಸಲ್ಲಿ ಏನಾಗಬೇಕು, ಏನಾಗಿ ನೋಡ್ಕೊಳ್ಬೇಕು ನಿಮ್ಮನ್ನು ನೀವು ಅಂತ ಅಂದ್ಕೊಂಡಿದ್ದೀರಾ ಹೇಗೆ? ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸಿನಿಮಾ ಒಳ್ಳೆ ಸ್ಟೋರಿ ಚೂಸ್ ಮಾಡಿ ಒಂದು ಒಳ್ಳೆ ಸಿನಿಮಾ ಮಾಡಿ ಅದು ಒಂದು ಒಳ್ಳೆ ಮಟ್ಟಕ್ಕೆ ಬೆಳೆದು ಎಲ್ಲ ಕನ್ನಡ ಜನತೆ ಆಶೀರ್ವಾದ ಅವ್ರ ಪ್ರೀತಿಯಿಂದ ಒಂದು ತಕ್ಕ ಮಟ್ಟಿಗೆ ಬೆಳಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲೂ ನಿಲ್ಲಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಒಂದೊಂದೇ ಮೆಟ್ಲು ಹತ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ರತಿಯೊಂದು ಇದು ಇಷ್ಟು ಆಗಬೇಕು ಅಂದರೆ ಎಲ್ಲ ಕನ್ನಡ ಜನತೆ ಪ್ರೀತಿ ಆಶೀರ್ವಾದ ಬೇಕು, ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಳ್ಳೇದಾದರೆ ಒಳ್ಳೇದಾದಂಗೆ, ಇಲ್ಲಾಂದರೆ ಸರ್ 111 ದಿನ ಇದ್ರಿ ಸರ್, ರೆನ್ಯುಮರೇಷನ್ ಎಲ್ಲ ಹೆಂಗೆ ಬಂದಿದೆ ಸರ್? ಏನು ಪ್ಲ್ಯಾನ್ಸ್ ಇದೆ ಅದರಿಂದ ಮುಂದೆ? ಅರ್ಥ ಆಗಲಿಲ್ಲ. ರೆನ್ಯುಮರೇಷನ್ ಈಗ ಎಷ್ಟು ನಿಮಗೆ ಬಂದಿದೆ, ಅದರಿಂದ ಮುಂದೆ ಏನು ಪ್ಲ್ಯಾನ್ಸ್ ಇದೆ? ಏನಾದರೂ ಬಿಸ್ನೆಸ್ ಪ್ಲ್ಯಾನ್ಸ್ ಎಲ್ಲ ಇಟ್ಕೊಂಡಿದ್ದೀರಾ ಹೇಗೆ ಅಂತ? 111 ದಿನ ಅಂದರೆ ಒಂದಷ್ಟು 112 ದಿನ ಅಂದರೆ ಒಂದಷ್ಟು ಪ್ರೈಸ್ ಸಖತ್ತಾಗಿ ಹಣ ಬಂದಿರುತ್ತೆ ಅಂತ. ಸಖತ್ತಾಗಿ ಏನು ಬಂದಿಲ್ಲ ಸರ್, ಆ ಲೆವೆಲ್ಗೆಲ್ಲ ಏನು ಕೊಡಲ್ಲ. ಏನು ನಮ್ದು ಅದೇ ಬರೋ ದುಡ್ಡಲ್ಲಿ ಏನು ಒಂದು ಬಿಸ್ನೆಸ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ವಿಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ, ನೋಡಬೇಕು. ಅಂದರೆ ಅದು ಎಲ್ಲ ದುಡ್ಡು ಅದರಿಂದನೇ ಅಂತಲ್ಲ, ನಮ್ಮ ಮನೆಯಿಂದನೂ ಒಂದಷ್ಟು ಇಸ್ಕೊಂಡು ನಾವು ಅವತ್ತಿಂದ ಒಂದು ದುಡ್ಕೊಂಬಂದಿರೋದು ಒಂದಷ್ಟು ದುಡ್ಡು ಇಟ್ಕೊಂಡು ಹಾಕೋದಷ್ಟೇ. ಅದು ಬಂದಿರೋದು ಒಂದು 5% ಇರುತ್ತೆ ಆ ದುಡ್ಡು ಅಷ್ಟೇ. ಅದು ಬಿಟ್ಟರೆ ನೀವು ಹೇಳಿದ ಪ್ರಕಾರ ತುಂಬ ಬಂದಿರುತ್ತೆ, ಆ ಥರ ಏನಿಲ್ಲ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮುಂದಿನ ಪ್ರಾಜೆಕ್ಟ್ಸಿಗೆ ಹಾಗೆ ಮುಂದಿನ ಲೈಫಿಗೆ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸೊ ಮಚ್. ಸೊ ಸ್ನೇಹಿತರೆ, ಇದಾಗಿತ್ತು ಧನುಷ್ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.